ಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮ್ಯವನ್ನು ಈ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಕೇಳಬೇಕು ಅಂತ ಪ್ರತಿಯೊಬ್ಬರು ಶಿಷ್ಟರು ನಡೆಸ್ಕೊಂಡು ಬಂದಿದ್ದಾರೆ. ಅದರಂತೆ ಶ್ರೀನಿವಾಸ ಕಲ್ಯಾಣದ ಕಾಂಡದೀಪ ಈ ಪ್ರಘಟ್ಟವನ್ನು ಇವತ್ತು ನಾಳೆ ನಾಡದ್ದು 3 ದಿವಸಗಳ ಕಾಲ ಯಥಾಮತಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಭವಿಷ್ಯೋತ್ತರ ಪುರಾಣ ವ್ಯಾಸರು ರಚನೆ ಮಾಡಿದಂತಹ ಪುರಾಣ. ಕೆಲವು ಸಂಗತಿಗಳು ಭವಿಷ್ಯೋತ್ತರ ಪುರಾಣದಲ್ಲಿ ಸೇರಿದ್ದು ಇದೆ, ಇದ್ದದ್ದನ್ನು ತೆಗೆದದ್ದು ಇದೆ. ಅದರ ಬಗ್ಗೆ ಹೆಚ್ಚು ಚರ್ಚೆಗೆ ಹೋಗದೆ ಪುರಾಣಗಳಲ್ಲಿ ಎಲ್ಲೆಲ್ಲಿ ಭಗವಂತನ ಪಾರಮ್ಯ ಬರ್ತದೆ ಅದು ನಮಗೆ ಮುಮುಕ್ಷುಗಳಾದವರಿಗೆ ಧ್ಯೇಯವಾದದ್ದು, ಚಿಂತನೀಯವಾದದ್ದು ಆದ ಕಾರಣ ಆ ವಿಷಯಗಳನ್ನು ಒಳಗೊಂಡು ಉಪನ್ಯಾಸವನ್ನು ಮಾಡೋ ಪ್ರಯತ್ನ ಮಾಡ್ತೇನೆ. ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಭಗವತ್ಪಾದರು ಒಂದು ಮಾತನ್ನು ಉದಾಹರಿಸ್ತಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದದಲ್ಲಿ ಆಗಬಹುದು, ಪುರಾಣಗಳಲ್ಲಿ ಆಗಬಹುದು, ಮಹಾಭಾರತದಲ್ಲಿರಬಹುದು. ಪ್ರಾರಂಭ ಹಾಗೂ ಮಧ್ಯ ಕೊನೆಯಲ್ಲಿ ಹೇಳ್ತಾ ಇರೋದು ಭಗವಂತನ ಮಹಿಮೆಯನ್ನ ಅಂತ ತಿಳಿಸಿದ್ದಾರೆ. ನಮ್ಮ ದೃಷ್ಟಿ ಚೆನ್ನಾಗಿದ್ದರೆ ಭಗವಂತನ ಮಹಿಮೆ ಎಲ್ಲೆಲ್ಲಿದೆ ಅದೆಲ್ಲ ನಮಗೆ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಒಬ್ಬರು ಹಿರಿಯರು ಹೇಳ್ತಾರೆ, ನಮ್ಮ ಮನಸ್ಸಿನೊಳಗೆ ಆದರ ಚೆನ್ನಾಗಿತ್ತು ಅಂತಾದರೆ ದೇವರು ಎಲ್ಲೆಡೆ ಕಾಣಿಸ್ತಾನಂತೆ. ಯಾಕಂದ್ರೆ ಅವನಲ್ಲಿದ್ದಾನಾದ್ರಿಂದ ಕಾಣ್ತಾನೆ. ಯೋಹಿ ಹತ್ರ ಆದರವಾನ್ ಅಂತ ಹಿರಿಯರು ಹೇಳಿರುವ ಮಾತು. ಮನುಷ್ಯನಿಗೆ ಎಲ್ಲಿ ಆದರ ಇರ್ತದೆ, ವಿದ್ಯಮಾನಮಪಿ ವಸ್ತು ಅದು ಅಲ್ಲಿ ಇದೆ ಅಂತಾದಾಗ ಆ ವಸ್ತು ನಮಗಿದ್ದದ್ದು ಚೆನ್ನಾಗಿ ಕಂಡು ಬರ್ತದೆ, ಸ್ಫುಟವಾಗಿ ಪ್ರಕಾಶ ಆಗ್ತದೆ. ಇದನ್ನೇ ಉಲ್ಟಾ ಹೇಳೋದು ಇದೆ. ಯೋಹಿ ಹತ್ರ ಅನಾದರವಾನ್, ಯಾರಿಗೆ ಆದರ ಇಲ್ಲ ಇದ್ದದ್ದು ಕಾಣದೇ ಇರೋ ಸ್ಥಿತಿ ಬರ್ತದಂತೆ. ಮನುಷ್ಯ ಸಹಜವಾಗಿ ಆದರ ಉಳ್ಳವನೇ. ಶ್ರದ್ಧೆ ಮನುಷ್ಯನ ಸಹಜವಾದ ಗುಣ. ತಾನಾಗೆ ದೇವರ ಬಗ್ಗೆ ಶ್ರದ್ಧೆ ಹೋಗ್ತದೆ ಅಂತಿರಲ್ಲ. ಬಹಳ ದೊಡ್ಡ ಬಲವತ್ತರವಾದ ಕಾರಣ ಇದ್ರೆ ಮಾತ್ರ ದೇವರ ಬಗ್ಗೆ ಶ್ರದ್ಧೆ ಹೋಗ್ತದಂತೆ. ದೇವರು ಹಾಗೆ ನಮ್ಮನ್ನ ಹುಟ್ಟುವಾಗಲೇ ಹಾಗೆ ಹುಟ್ಟಿಸಿದಾನಂತೆ. ಸಹಜ ಶ್ರದ್ಧೆಯಿಂದಲೇ ಮನುಷ್ಯರನ್ನು ಹುಟ್ಟಿಸಿದಾನೆ ದೇವರು ಸೃಷ್ಟಿಗೆ ತರುವಾಗ. ಶ್ರದ್ಧಾ, ಪ್ರೀತಿ, ವಾತ್ಸಲ್ಯ, ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸೋದು, ಇನ್ನೊಬ್ಬರ ಬಗ್ಗೆ ಯೋಚಿಸೋದು, ಇವೆಲ್ಲ ಸಹಜವಾಗಿ ಮನುಷ್ಯನಲ್ಲಿ ಇದ್ದಾವೆ. ಯಾವ್ಯಾವುದೋ ಬಿರುಗಾಳಿ ಬೀಸಿದ್ದಕ್ಕೆ ಸ್ವಲ್ಪ ಅಳಗಾಡಿರ್ತದೆ ಆಗಾಗ ಶ್ರದ್ಧೆ.
ಹಾಗಾಗಿ ಮನುಷ್ಯನಿಗೆ ಆ ಶ್ರದ್ಧೆ ಬಹಳ ಮುಖ್ಯ. ಶ್ರದ್ಧೆ ಅದು ಬಳ್ಳಿ ಇದ್ದ ಹಾಗೆ. ಆ ಬಳ್ಳಿಗೆ ಚೆನ್ನಾಗಿ ನೀರೆರೆದು ಗೊಬ್ಬರ ಹಾಕ್ತಾ ಇದ್ರೆ ಅದು ಗಟ್ಟಿಮುಟ್ಟ ಆಗಿ ಒಳ್ಳೊಳ್ಳೆ ಹೂ ಬಿಡ್ತಾ ಇರ್ತದೆ, ದೇವರ ಪೂಜೆಗೆ ಅನುಕೂಲ ಆಗ್ತದೆ. ಪುರಾಣಗಳೆಲ್ಲ ಗೊಬ್ಬರ ಇದ್ದ ಹಾಗೆ. ಮನುಷ್ಯನ ಹೃದಯ ಭೂಮಿಯಲ್ಲಿ ದೇವರು ಇಟ್ಟ ಶ್ರದ್ಧಾ ಬಳ್ಳಿ ಮತ್ತಷ್ಟು ಗಟ್ಟಿಮುಟ್ಟಾಗಿ ಬೆಳೆದು ಬೆಳೆದು ಭಗವಂತನ ಪೂಜೆಗೆ ಅನುಕೂಲ ಆಗುವ ಹೂಗಳನ್ನು ಬಿಡಿಸುವಂತೆ ಮಾಡಲಿಕ್ಕೆ ಪುರಾಣಗಳು ಅಂತ ಅನುಸಂಧಾನ ಮಾಡಬೇಕು. ಪುರಾಣಗಳ ಅಧ್ಯಯನ, ಶ್ರವಣ, ಅವುಗಳ ಚಿಂತನ, ವಿಚಾರ ಮಂಥನ, ಅದು ಶ್ರದ್ಧಾ ಬಳ್ಳಿಯ ಮತ್ತಷ್ಟು ದೃಢತೆಗೋಸ್ಕರ ನಾವು ಮಾಡಬೇಕಾದದ್ದು ಅಂತ ಅಭಿಪ್ರಾಯ. ವೆಂಕಟೇಶ ಮಹಾತ್ಮ್ಯ ಶತಾನಂದ ಜನಕರಾಜರ ಸಂವಾದದಲ್ಲಿ ಮೂಡಿಬಂದಿದೆ. ಶ್ರೀನಿವಾಸ ಪದ್ಮಾವತಿಯನ್ನು ಕಲ್ಯಾಣ ಮಾಡಿಕೊಂಡದ್ದು ವೈಶಾಖ ಮಾಸದಲ್ಲಿ. ಈಗ ನಡೀತಾ ಇರುವ ಮಾಸ ನಮಗೆ ತಿಳಿದಂತೆ ಶರನ್ನವರಾತ್ರಿ, ಶರದ್ ಋತುವಿನಲ್ಲಿ ಆಶ್ವೀಜ ಮಾಸ. ವೈಶಾಖ ಮಾಸದಲ್ಲಿ ಶ್ರವಣ ಮಾಡಬೇಕಾದದ್ದು ಶ್ರೀನಿವಾಸ ಕಲ್ಯಾಣವನ್ನೇ. ಆಶ್ವೀಜ ಮಾಸದಲ್ಲಿ ಶ್ರವಣ ನಾವು ಮಾಡಬೇಕು ಅಂತ ಹೊರಟಿರೋದು ಶ್ರೀನಿವಾಸ ಕಲ್ಯಾಣವನ್ನೇ. ಕಲ್ಯಾಣ ಮಾಡಿಕೊಂಡದ್ದು ವೈಶಾಖದಲ್ಲಿ ಅಲ್ವೇ. ಈಗ ನಡೆದದ್ದೇನು ಅಂತ ಆದಿತ್ಯ ಪುರಾಣದಲ್ಲಿ ಹಿರಿಯರು ಹೇಳ್ತಾರೆ. ತೋಂಡಮಾನ ರಾಜ ಭಗವಂತನಿಗೆ ಉತ್ಸವಗಳನ್ನು ಮಾಡಿದ ಮಾಸ ಶರನ್ನವರಾತ್ರಿ, ಆಶ್ವೀಜ ಮಾಸ ಅಂತ ಹೇಳ್ತಾರೆ. ಹಾಗಾಗಿ ಇದು ಉತ್ಸವದ ಮಾಸ. ಬೆಳಗ್ಗೆ ಒಂದು ಉತ್ಸವ, ಸಾಯಂಕಾಲ ಒಂದು ಉತ್ಸವ ಅಂತ ತಿರುಪತಿಯ ಶ್ರೀನಿವಾಸನಿಗೆ ಉತ್ಸವ ನಡೆಯುವ ಮಾಸ. ತಿರುಪತಿ ಕ್ಷೇತ್ರದ ನಿಜವಾದ ಹೆಸರು ಶ್ರೀಪತಿ ಅಂತ. ತಮಿಳಿನಲ್ಲಿ ಶ್ರೀಕಾರವನ್ನು ತಿರು ಅನ್ನೋ ಹೆಸರಿನಲ್ಲಿ ಉಚ್ಚರಿಸೋದು ಹೆಚ್ಚಾಗಿದೆ. ಶ್ರೀ ಅನಂತ ಸತ್ಪುರ, ಶ್ರೀಮದ್ ಅನಂತ ಸತ್ಪುರ, ಅದು ತಿರುವನಂತಪುರ ಅಂತ ಮಾಡಿದ್ದಾರೆ. ಶ್ರೀ ಕೊಯ್ಲೂರು, ತಿರುಕೊಯ್ಲೂರು ಅಂತ ಮಾಡ್ತಾರೆ. ಕೊಯ್ಲು ಅಂದರೆ ತಮಿಳಿನಲ್ಲಿ ದೇವಸ್ಥಾನಗಳು ಅಂತ ಅರ್ಥ. ಶ್ರೀ ಕೊಯ್ಲೂರು ಅದು ಹೋಗಿ ತಿರುಕೊಯ್ಲೂರು ಅಂತಾಗಿದೆ. ಅಂದರೆ ನೀವು ತಮಿಳಿನಲ್ಲಿ ಇವತ್ತು ಯಾವೆಲ್ಲ ತಿರು ಅಂತ ಪ್ರಾರಂಭ ಆಗುವ ಊರುಗಳ ಹೆಸರಿದೆ ಅದನ್ನು ಶ್ರೀಕಾರ ಮಾಡ್ಕೊಂಡು ಬಿಟ್ರೆ ಸರಿ ಹೋಗ್ತದೆ. ಹಾಗಾಗಿ ಅದು ತಿರುಪತಿ ಅಲ್ಲ, ಸಂಸ್ಕೃತದಲ್ಲಿ ಶ್ರೀಪತಿ ಅಂತ ಅನುಸಂಧಾನ ಮಾಡಬೇಕದಲ್ಲ. ಶ್ರೀಪತಿ ಕ್ಷೇತ್ರ, ಶ್ರೀಶೈಲ, ಅಹೋಬಿಲ ಹಾಗೂ ಶೇಷಾಚಲ ಈ ಮೂರೂ ಸೇರಿ ಏಕ ಪರ್ವತ ಆದರೂ ಅದ್ಭುತವಾದ ಭಗವಂತನ ಕಲ್ಯಾಣ ನಡೆದಂತಹ ಸ್ಥಳ ಆದ್ದರಿಂದ ಅದಕ್ಕೊಂದು ಮಹತ್ವ ಹೆಚ್ಚಾಗಿದೆ. ಪುರಾಣಗಳಲ್ಲಿ ಅಲ್ಲಲ್ಲಲ್ಲಿ ಇಲ್ಲೇ ಒಮ್ಮೆ ಶ್ರೀಶೈಲೆ ಅಂತ ಹೇಳ್ತಾರೆ, ಒಮ್ಮೆ ಅಹೋಬಿಲ ಅಂತ ಹೇಳ್ತಾರೆ, ಇನ್ನೊಮ್ಮೆ ಆನಂದಾದ್ರಿ ಅಂತಾರೆ, ಒಮ್ಮೆ ವೆಂಕಟಾಚಲ ಅಂತಾರೆ, ಮತ್ತೊಮ್ಮೆ ವೃಷಭಾಚಲ, ಇನ್ನೊಮ್ಮೆ ಅಂಜನಾಚಲ, ಸಪ್ತಗಿರಿ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಪುರಾಣಗಳಲ್ಲಿ ನಾವು ಆ ನಾಮವನ್ನು ಕೇಳ್ತೇವೆ. ಎಲ್ಲ ನಾಮಗಳು ಆ ಪರ್ವತಕ್ಕೆ ಸಂಬಂಧಪಟ್ಟದ್ದೇ ಅಂತ ನಾವು ಚಿಂತನೆ ಮಾಡಬೇಕು. 4 ನಾಮ ಯುಗಗಳ ವ್ಯತ್ಯಾಸದಿಂದ ಒಂದೇ ಪರ್ವತಕ್ಕೆ ಬಂದದ್ದು ಇದರ ಇತಿಹಾಸ. ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಾಮ್ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ ಅಂತ ಈ ಪುರಾಣದಲ್ಲಿ ಹೇಳಿರುವ ಮಾತು. ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯಾಮ್ ಅಂಜನಾಚಲಂ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರ ಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಈ ಮಾತು ಪುರಾಣದಲ್ಲಿ ಬಂದಿದೆ. ಶತಾನಂದರು ಬಹಳ ಸಂತೋಷದಿಂದ ಹೇಳಿದ ಪುರಾಣ ಇದು. ಭವಿಷ್ಯೋತ್ತರ ಅನ್ನೋ ಹೆಸರಿನಲ್ಲಿ ಪ್ರಸಿದ್ಧವಾದ ಪುರಾಣ. ಆಶ್ಚರ್ಯ ಆಗ್ತದೆ, ಇದನ್ನು ಹ್ಯಾಕೆ ಕೂಡಿಸ್ಬೇಕು ಅಂತ ಪಂಡಿತರ ಮಧ್ಯದಲ್ಲಿ ಚರ್ಚೆನೂ ಮಾಡ್ತಿರ್ತಾರೆ ಆಗಾಗ. ಶತಾನಂದ ಮಹರ್ಷಿಗಳು ಜನಕನಿಗೆ ಈ ಕಥಾನಕವನ್ನು ಹೇಳಿದ ಮೇಲೆ ರಾಮ ವಿದೇಹರಾಜನ ಮನೆಗೆ ಬಂದು ಬಿಲ್ಲು ಮುರಿದು
ಸೀತೆಯನ್ನು ಕಲ್ಯಾಣ ಮಾಡಿಕೊಂಡ ಅಂತ ಕಥೆ ಹೇಳ್ತಾರೆ. ಮುಂದೆ 28ನೇ ಕಲಿಯುಗದಲ್ಲಿ ನಡೆದ ಕಲ್ಯಾಣೋತ್ಸವವನ್ನು ಶತಾನಂದರು ಮೊದಲೇ ಹೇಳಿದ್ರಿಂದ ಇದು ಭವಿಷ್ಯೋತ್ತರ ಅಂತ ಇದಕ್ಕೆ ಪ್ರಸಿದ್ಧಿ ಬಂತು ಅಂತ ಹಿರಿಯರ ಮಾತು. ಕೇಳ್ಬೋದು ಬಹಳ ಜನ, ಅದು ಹೇಗೆ ಮುಂದಿಂದೆಲ್ಲ ಹೇಳಲಿಕ್ಕೆ ಸಾಧ್ಯ ಅಂತ. ಮುಂದಿಂದೆಲ್ಲ ಹೇಗೆ ಹೇಳಲಿಕ್ಕೆ ಸಾಧ್ಯ? AI ಬಂದ ಮೇಲೆ ಏನೆಲ್ಲ ಹೇಳ್ತಿದ್ದಾರಂತೆ, ಭವಿಷ್ಯೋತ್ತರ ಪುರಾಣ ಹೇಳಿದ್ರೆ ತಪ್ಪೆ? ಮುಂದಿಂದನೇ ಹೇಳಬಾರದು ಅಂತೇನಿಲ್ಲ. ವೇದವ್ಯಾಸರ ಹೃದಯ ಆಕಾಶದಷ್ಟಿದೆ. ಆ ಹೃದಯ ಆಕಾಶದಷ್ಟಿದ್ರೆ ಅನಂತ ವೇದರಾಶಿಗಳು ಪರಮಾಣುವಿನಷ್ಟಿದ್ದಾವಂತೆ. ಭಗವತ್ಪಾದರು ಹೇಳುವ ಮಾತು. ನನ್ನ ಗುರುಗಳಾದ ವ್ಯಾಸರ ಹೃದಯ ಆಕಾಶದಷ್ಟಿದೆ, ಅನಂತ ವೇದರಾಶಿಗಳು ಅಣುವಿನ ಹಾಗ ಆ ವ್ಯಾಸರಿಗೆ ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ತಾರೆ. ಇದು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದು. ಈ ಮಾತಿನ ಆಧಾರ ಇಟ್ಟುಕೊಂಡು ಮುಂದೆ ನಡೆಯೋದನ್ನು, ಹಿಂದೆ ನಡೆದದ್ದನ್ನು, ಈಗ ನಡೀತಿರೋದನ್ನು ವ್ಯಾಸರು ಹೇಳಬಲ್ಲರು ಅಂತ ತಿಳಿಬೋದಲ್ಲ. 600 ವರ್ಷದಷ್ಟು ವ್ಯಾಸರಿಗೆ ವಯಸ್ಸಾಗಿತ್ತು ಧೃತರಾಷ್ಟ್ರನನ್ನು ಹುಟ್ಟಿಸಿದಾಗ ಅಂತ ಬರ್ತದೆ ಒಂದು ಪ್ರಮಾಣ ವಾಕ್ಯ. ವ್ಯಾಸರಿಂದ ಧೃತರಾಷ್ಟ್ರ ಹುಟ್ಟಿದ. ಧೃತರಾಷ್ಟ್ರ ಹುಟ್ಟುವ ಮುನ್ನವೇ ಮುಂದೆ ನಡೆಯುವ ಮಹಾಭಾರತದ ಕಥೆ ಗ್ರಂಥದ ರೂಪದಲ್ಲಿ ಬರೆದಾಗಿತ್ತು ವ್ಯಾಸರು. ಅಂದರೆ ಮುಂದೆ ನಡೆಯೋದನ್ನು ಮೊದಲೇ ಹೇಳಬಲ್ಲರು ಅನ್ಲಿಕ್ಕೆ ಇದಕ್ಕಿಂತ ಬೇರೆ ಸೂಚನೆ ಬೇಕೆ? ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅನ್ನುವ ಮಾತು ವ್ಯಾಸರ ಸರ್ವಜ್ಞತ್ವಕ್ಕೆ ನಿಕಷದಂತೆ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಯಾವ ಕಾರಣಕ್ಕೂ ವ್ಯಾಸರ ಸರ್ವಜ್ಞತ್ವದ ಬಗ್ಗೆ ಸಂಶಯ ಪಡಬಾರದು. ಹಾಗೆ ಪ್ರತಿಯೊಬ್ಬರೂ ದಿನ ಪಾರಾಯಣ ಮಾಡಬೇಕಾದ ಸಹಸ್ರನಾಮದಲ್ಲಿ ಒಂದು ಮಾತು ಬರ್ತದೆ, ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಅಂತ ಹೇಳ್ತಾರೆ. ವಿದ್ಧಿ ನಾರಾಯಣಂ ಪ್ರಭುಂ, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೃಷ್ಣದ್ವೈಪಾಯನ ಅಂದರೆ ಅದು ಸಾಕ್ಷಾತ್ ನಾರಾಯಣ ಅಂತ ಭಾವಿಸಿ. ಅಲ್ಲಿ ಅವಿಶ್ವಾಸವನ್ನು ಮಂಡನೆ ಮಾಡುವ ಸಾಹಸ ಮಾಡಬೇಡ್ರಿ. ಬೇರೆಯವರು ಬರೆಯೋ ವೃತ್ತಪತ್ರಿಕೆಗಳನ್ನು ಕೂಡಲೇ ವಿಶ್ವಾಸ ಮಾಡ್ತೀವಿ, ಫ್ಯಾಕ್ಟ್ ಚೆಕ್ ಮಾಡದೇನೆ. ವ್ಯಾಸರು ಬರೆದಂಥ ಪುರಾಣಗಳನ್ನು ಮಾತ್ರ ಅವಿಶ್ವಾಸ ಮಾಡೋದರಲ್ಲಿ ಮುಂಚೂಣಿಯಲ್ಲಿ ಇರ್ತೇವೆ. ಅಲ್ಲಿ ಅವಿಶ್ವಾಸ ಮಾಡಬೇಡಿ ಅಂತಾರೆ. ಹಾಗಾಗಿ ಮುಂದೆ ನಡೆಯುವ ಕಥಾನಕಗಳನ್ನು 28ನೇ ಕಲಿಯುಗದಲ್ಲಿ ನಡೆದದ್ದನ್ನು ತ್ರೇತಾಯುಗದಲ್ಲಿ ಮೊದಲೇ ಶತಾನಂದರು ಬುದ್ಧಿಗೆ ತಂದುಕೊಂಡು ಜನಕನಿಗೋಸ್ಕರ ಅಂತ ಅದನ್ನು ಉಪದೇಶ ಮಾಡಿದರು ಅನ್ನೋದನ್ನು ನಾವು ವಿಶ್ವಾಸ ಮಾಡಬಹುದು. ಆತನಿಗೆ ಉಂಟಾದಂಥ ಒಂದು ವಿಚಿತ್ರವಾದ ದುಃಖ. ಅವನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಿದ್ದ. ತಮ್ಮ ಕುಶಧ್ವಜ ಅಂತಿದ್ದ, ಅವನಿಗೆ 3 ಜನ ಹೆಣ್ಣುಮಕ್ಕಳಿದ್ದರು. ಇವನಿಗೂ ಒಬ್ಬಳು ಸ್ವರೂಪಳಾದ ಸಾಕ್ಷಾತ್ ಶ್ರೀದೇವಿನೇ ಮಗಳಾಗಿ ಬಂದಿದ್ಲು ಸೀತೆ. ಕ್ಷೀರಧ್ವಜ ರಾಜನಿಗೆ ಸಂಪತ್ತಿನ ಕೊರತೆ ಇರಲಿಲ್ಲ, ಸುಖದ ಕೊರತೆನೂ ಇರಲಿಲ್ಲ. ಹಾಗಾದರೆ ಏನೂ ಕೊರತೆ ಇಲ್ಲದವನಿಗೂ ದುಃಖ ಬಂತು ಅಂತ ಪುರಾಣ ವಿವರಣೆ ಮಾಡ್ತದೆ. ಇದು ನಮಗೆ ಕೊಟ್ಟ ಎಚ್ಚರಿಕೆ ಅಂತ ಭಾವಿಸಬೇಕು. ಅವನ ನಿಜವಾದ ಹೆಸರು ಶಿರಧ್ವಜ ಅಂತ. ಅವನ ಹಿರಿಯನ ಹೆಸರು ಜನಕ. ಈ ರಾಜರ ಪರಂಪರೆಯಲ್ಲಿ ಹಿರಿಯರೊಬ್ಬರು ಬಹಳ ಪ್ರಸಿದ್ಧಿಗೆ ಬಂದರೆ ಮುಂದೆ ಪರಂಪರೆಯಲ್ಲಿ ಬಂದ ಕೆಲವು ರಾಜರು ಆ ಹೆಸರನ್ನು ಹಾಗೆ ಮುಂದುವರಿಸ್ಕೊಳ್ತಾರೆ. ಇವತ್ತು ಕೂಡ ಅದನ್ನು ವಾಡಿಕೆಯಲ್ಲಿ ನಾವು ನೋಡ್ತೇವೆ. ಊರಿನ ಹೆಸರನ್ನು, ಅವರ ಹಿರಿಯರ ಹೆಸರನ್ನು ಮುಂದುವರಿಸ್ಕೊಂಡು ಬಂದಿರ್ತಾರೆ. ಇವನಿಗೆ ವಿದೇಹ ಹಾಗೂ ಶಿರಧ್ವಜ ಅಂತ ನಾಮ. ಕ್ಷತ್ರಿಯರಿಗೆ ಧ್ವಜ ಬಹಳ ಭೂಷಣ. ಕ್ಷೀರವನ್ನೇ ಧ್ವಜ ಮಾಡಿಕೊಂಡದ್ದಕ್ಕೆ ಇವನು ಶಿರಧ್ವಜ ಅಂತ. ನೇಗಿಲ ಧ್ವಜ ಆಗಿತ್ತು. ಕಪಿಧ್ವಜ ಅಂತ ಅರ್ಜುನನಿಗೆ ಕರೆಯಲ್ವೇ? ಈ ರಾಜನಿಗೆ ಯಜ್ಞ ಶೋಧನೆ ಮಾಡಬೇಕು ಅಂತಾದಾಗಲೇ ಸೀತೆ ಸಿಕ್ಕಳು ಅಂತ ಕಥೆಯನ್ನು ಕೂಡ ಮುಂದುವರಿಸ್ತಾರೆ. ಅದಕ್ಕೆ ಅವಳಿಗೆ ಸೀತಾ ಅನ್ನೋ ಹೆಸರು ಅನ್ವರ್ಥ ಅಂತ ಹಿರಿಯರು ಹೇಳಿದ್ದಾರೆ. ಸ್ವಯಂ ರಮಾ ಸೀರತಾತ್ ಜಾತಾ ಸೀತಾ. ಸೀರತಾತ್ ಜಾತ,
ನೇಗಿಲಿನ ತುದಿಯಿಂದ ಯಜ್ಞ ಭೂಮಿಯನ್ನು ಶೋಧನ ಮಾಡುವಾಗ ಅವಳು ಬಂದ್ಲು ಅಂತ ಅವಳ ನಾಮ ಹಾಗೆ ಬಂತು. ಅಹಲ್ಯ ಗೌತಮರ ಸಂತಾನ ಶತಾನಂದ ಮಹರ್ಷಿಗಳು, ಸಾಮಾನ್ಯರೇನಲ್ಲ. ಹಾಗಾಗಿ ಶತಾನಂದ ಮಹರ್ಷಿಗಳಿಗೆ ಅಹಲ್ಯ ಗೌತಮರ ಅನುಗ್ರಹ, ಶ್ರೀರಾಮಚಂದ್ರನ ಅನುಗ್ರಹನೂ ಇದೆ ಅಂತ ಭಾವಿಸಬೇಕು. ವಿವರಣೆ ಯಾಕೆ ಇದನ್ನು ಕೊಟ್ಟದ್ದು ಅಂದರೆ, ಇವರು ಯಾರೂ ಸಮಾಜವನ್ನು ಮೋಸ ಮಾಡಬೇಕು ಅಂತ ಪುರಾಣಗಳ ರೂಪದಲ್ಲಿ ಕಥೆಯನ್ನು ಹೆಣದವರಲ್ಲ. ಕಾದಂಬರಿಗಳನ್ನು ರಚಿಸಿ ಮಾರಾಟ ಮಾಡಿ ಶ್ರೀಮಂತಿಕೆಯನ್ನು ಬೆಳೆಸ್ಕೊಂಡವರಲ್ಲ. ಸಹಜ ಕರುಣಿಗಳು, ದೈವಭಕ್ತರು, ಆಚಾರ ಸಂಪನ್ನರು, ಸತ್ಯನಿಷ್ಠರು, ವೇದದ್ರಷ್ಟರುಗಳು, ಅನೇಕ ಆಗು ಹೋಗುಗಳನ್ನು ಯೋಚಿಸಿ ಭೂಮಿಗೆ ಒಳಿತನ್ನು ಮಾಡಲಿಕ್ಕೆ ಅಂತ ಯಾವಾಗಲೂ ಭೂಮಿಯನ್ನು ಸಂಚರಿಸ್ತಾ ಇರುವ ಮಹಾತ್ಮರು ಶತಾನಂದರು. ಶತಶಬ್ದ ಕೇವಲ 100 ಅನ್ನೋ ಅರ್ಥದಲ್ಲಿದೆ ಅಂತ ಭಾವಿಸಬಾರ್ದು. ಶತ ಅಂದರೆ ಬಹಳ ಅನ್ನೋ ಅರ್ಥದಲ್ಲಿದೆ. ಏಕೋ ಬಹುತ್ವ ವಚನ ಅಂತ ಭಗವತ್ಪಾದರು ಒಂದು ಕಡೆಯಲ್ಲಿ ಹೇಳ್ತಾರೆ. ಹಾಗಾಗಿ ಶತಶಬ್ದ ಬಹುವಾಚಕ. ಬಹುರೂಪದಿಂದ ಆನಂದ ಸ್ವರೂಪನಾದ ಶ್ರೀಹರಿಯನ್ನು ಕಾಣ್ತಾರಾದ್ರಿಂದ ಅವರಿಗೆ ಶತಾನಂದ ಅಂತ ನಾಮ. ಆನಂದ ಅಂದರೆ ಶ್ರೀಹರಿ. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ ಅಂತ ಹಿರಿಯರು ಹೇಳಿದ್ದೂ ಇದೆ. ಆನಂದ ರೂಪನಾದ ಶ್ರೀಹರಿಯನ್ನ ಬಹುರೂಪದಲ್ಲಿ ಕಾಣ್ತಾರೆ ಶತಾನಂದ. ಜನಕ ರಾಜ 2 ರೀತಿಯಿಂದ ಪ್ರಸಿದ್ಧ. ಕರ್ಮಣ ಇವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಅಂತ ಒಂದು ಮಾತು. ಈ ಕಥಾನಕದ ಸಂದೇಶ ಬಹಳ ವಿಶೇಷ. ಗೀತೆಯಲ್ಲಿ ಯಾರನ್ನು ಜನಕ ಅಂತ ಕೃಷ್ಣ ಉಲ್ಲೇಖಿಸಿದ ಅವನೇ ಈ ಜನಕ ಅಲ್ಲ, ಆದರೆ ಅವನ ಪರಂಪರೆಯಲ್ಲಿ ಬಂದವನು. ಆದರೆ ಆ ಜನಕ ಕರ್ಮಯೋಗಿಗಳಲ್ಲಿ ಬಹಳ ಪ್ರಸಿದ್ಧನಾಗಿದ್ದವನು. ಅವನ ಪರಂಪರೆಯಲ್ಲಿ ಬಂದ ಕ್ಷೀರಧ್ವಜ ಇವನನ್ನೂ ಕೂಡ. ಹಾಗಾದರೆ ನಾವು ಒಂದರ್ಥದಲ್ಲಿ ಇದು ಕರ್ಮದ ಸಂಕೇತ ಜನಕ, ಶತಾನಂದರು ಜ್ಞಾನದ ಸಂಕೇತ. ಹಾಗಾಗಿ ಜ್ಞಾನ ಕರ್ಮಗಳ ಸಂವಾದವೇ ಭವಿಷ್ಯೋತ್ತರ ಪುರಾಣ ಅಂತ ನಾವು ಅನುಸಂಧಾನ ಮಾಡಬೇಕು ಅಂತ ಅರ್ಥ. ಕರ್ಮ ಕೇಳ್ತದೆ, ನಾನು ಬಹಳ ಸಂತೋಷದಿಂದ ಏನೋ ಇದ್ದೇನೆ, ನನಗೆ ಯಾವ ಥರದ ದುಃಖ ಇಲ್ಲ, ಈ ಸಂತೋಷ ಯಾವಾಗಲೂ ಇರಲಿ ಅಂತ ಬಯಸ್ತದೆ. ಸುಖಮೇವ ಸದಾ ಮೇ ಸ್ಯಾತ್, ನನಗೆ ಯಾವಾಗಲೂ ಸುಖ ಇರಲಿ ಅಂತ ಬಯಸಿ ಆ ಜನಕ ಅಪೇಕ್ಷಿಸಿದ ಅಂತ ಪುರಾಣದ ಕಥೆ. ಅಸಾಧು ಸಮ್ಮತಂ ವಾಕ್ಯಂ, ಇದು ದೊಡ್ಡವರು ಸಮ್ಮತವಾದದ್ದಲ್ಲ, ಹೀಗೆ ಮನುಷ್ಯ ಆಗಿತ್ತು. ಅದಕ್ಕೆ ದುಃಖಂ ಪ್ರದರ್ಶಯಾಮಾಸ ಅಂತ ಕಥೆಯಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಇದು ನಮಗೆ ಕೊಟ್ಟ ತಿಳುವಳಿಕೆ. ಮನುಷ್ಯ ಹೇಗೆ ಯೋಚಿಸಬೇಕು ಅನ್ನೋದನ್ನು ಪುರಾಣ ಹೇಳಿಕೊಡ್ತದೆ. ಹೇಗೆ ಯೋಚಿಸ್ಬೇಕು? ನನ್ನ ಅರ್ಹತೆಗೆ ಏನಿದೆಯೋ ದೇವರೇ ಅದನ್ನು ಕೊಡು ಅಂತ ಅನ್ಬೇಕಂತ. ಸುಖಂ ವಾ ಭವತು ದುಃಖಂ ವಾ ಭವತು. ನೋಡಿ, ಟ್ರೈನಿಂಗ್ ಇಲ್ಲಿದೆ ಶುರು ಆಗ್ತದೆ ಪುರಾಣಗಳದ್ದು. ಈಗ ಮನುಷ್ಯ ಮಾನದಲ್ಲಿ ನಮಗೇನು ಅನಿಸ್ತಿರ್ತದೆ ಅಂದರೆ, ದೇವರೇ ಯಾವಾಗಲೂ ಸುಖ ಕೊಡಪ್ಪ, ಅಪ್ಪಿ ತಪ್ಪಿ ದುಃಖ ಕೊಡಬೇಡ. ಇದು ಒಂದು ಹಂತದ ಮೆಂಟಾಲಿಟಿ. ಯಾವಾಗಲೂ ಸುಖ ಕೊಡು, ದುಃಖ ಕೊಡಬೇಡ ಅಂತ. ಇದು ಸಿ ಕೆಟಗರಿ ಅಂತ ಹೇಳ್ತೇನೆ ನಾನು ಯಾವಾಗಲೂ. ಇದು ಬಿ ಕೆಟಗರಿ ಏನು ಅಂದರೆ, ಕೊಡೋದಾದರೆ ದುಃಖ ಕೊಡು, ಅದನ್ನು ಅನುಭವಿಸುವ ಶಕ್ತಿ ಕೊಡು. ಇದು ಬಿ ಕೆಟಗರಿ ಅಂತೆ. ಏನು ಕೊಡ್ತೀಯ ಕೊಡು, ಏನು ಬೇಕಾದರೂ ಕೊಡು, ಇಟ್ಟಂಗಿರ್ತೇನಪ್ಪ ಅನ್ನೋದಿದೆಲ್ಲ ಎ ಕೆಟಗರಿ ಅಂತ. ನೋಡಿ, ಇದು ಭಗವದ್ಭಕ್ತರನ್ನು ನಾವು ಆಲೋಚನೆ ಮಾಡಬೇಕಾದ ಪರಿ. ಇಟ್ಟಾಂಗ ಇರುವೇನೋ ಹರಿಯೇ ಎನ್ನ ತೊರೆಯೇ. ಸುಖ ಕೊಟ್ಟರು ಸರಿ, ದುಃಖ ಕೊಟ್ಟರು ಸರಿ, ಲಾಭ ಕೊಟ್ಟರು ಸರಿ, ನಷ್ಟ ಕೊಟ್ಟರು ಸರಿ. ನೋಡಿ, ನಮ್ಮ ಮನುಷ್ಯನ ಮನಸ್ಸು ಪ್ರಿಪೇರ್ ಆಗ್ಬೇಕು ಅದಕ್ಕೆ. ಹಾಗಾಗಿ ಸಿ ಇಂದ ಬಿಗೆ ಬಂದು ಬಿ ಇಂದ ಎಗೆ ಬರ್ಬೇಕಂತ. ಪ್ರಾಯ ಪುರಾಣಗಳೆಲ್ಲ ಎ ಲೆವೆಲ್ನಲ್ಲಿದ್ದವರನ್ನು ಹೆಚ್ಚು ಗುರುತಿಸ್ತದೆ. ಶ್ರೀಕೃಷ್ಣ ಎಲ್ಲರನ್ನ ತನ್ನವರು ಅಂತ ಹೇಳ್ಕೊಂಡ, ಅನಿವಾರ್ಯ, ತಾನೇ ಸೃಷ್ಟಿ ಮಾಡಿದ್ರಿಂದ ಯಾರೂ ಅವನಿಗೆ ಅಪ್ರಿಯರಿಲ್ಲ ಅಂತಾರೆ ಭಗವತ್ಪಾದರು. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ
ಜ್ಞಾನೀಚ ಭರತರ್ಷಭ. ಅವನು ಎಲ್ಲರನ್ನ ತನ್ನ ಒಡಲ್ನಲ್ಲಿ ಹಾಕ್ಕೊಂಡ. ನಾನು ಆಗಾಗ ಹಾಸ್ಯಕ್ಕೆ ಹೇಳ್ತಿರ್ತೀನಿ, ಕೃಷ್ಣ ನೀನು ಯಾಕೆ ಎಲ್ಲರನ್ನ ನಿನ್ನವರನ್ನು ಮಾಡಿಕೊಂಡ್ರೆ? ಹಡದ್ ತಪ್ಪಿಗೆ ಅಂತ ಕೃಷ್ಣ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಎಲ್ಲರನ್ನ ನಾನೇ ಹಡ್ದಿದ್ದೇನೆ, ಎಲ್ಲರೂ ನನ್ನ ಅಂಶನೇ, ಭಿನ್ನಾಂಶ. ಹಾಗಾಗಿ ನಾನು ಎಲ್ಲರನ್ನೂ ನನ್ನನ್ನು ಭಕ್ತರು ಅಂತ ಹೇಳಿ ಸಂಭಾಳಿಸ್ತೇನೆ ಅಂತಾನಂತೆ ಕೃಷ್ಣ. ಇದು ಸತ್ಯ ಇದೆ. ಆದರೆ ನಾವು ಅದೇ ಆಗಿರಬೇಕು ಅಂತ ಅನ್ಕೊಳ್ಬಾರ್ದು. ಸ್ವಲ್ಪ ನಮ್ಮಲ್ಲಿ ಪರಿವರ್ತನೆ ಕಾಣಬೇಕಲ್ಲ. ಹೀಗೆ ಜನಕನಂಥ ಒಬ್ಬ ರಾಜನಿಗೂ ಮನಸ್ಸಿನಲ್ಲಿ ಬಂದ ಭಾವನೆಗೆ ಭಗವಂತ ದುಃಖ ಪ್ರದರ್ಶನ ಮಾಡಿಸಿದ ಅಂತ ಹೇಳುವ ಪುರಾಣದ ಸೀಕ್ವೆನ್ಸು ಮನುಷ್ಯ ತನ್ನನ್ನು ಹೇಗೆ ಭಾವನೆಗಳಿಂದ ಬದಲಾಗಬೇಕು ಅನ್ನೋದನ್ನು ಹೇಳಿಕೊಡ್ತದೆ. ಅವನಿಗೆ ಪುರಾಣದಲ್ಲಿ ಯುಗಭೇದೇನ ನಾಮಭೇದ ಪರ್ವತಕ್ಕೆ ಬಂದದ್ರ ಚರಿತ್ರೆಯನ್ನು ಮುಂದುವರಿಸಿದರು. ಮೊದಲನೇ ವೃಷಭಾಚಲದ ಮಹಿಮೆಯ ಸಾರ ಏನು? ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಅಂತ ಕೃಷ್ಣನ ಒಂದು ಮಾತು. ಸತ್ಕರ್ಮಗಳಿಗೆ ಯಾವ ಕಾರಣಕ್ಕೂ ದುಃಖದ ಫಲ ಇಲ್ಲ, ದುಃಖ ಇಲ್ಲ. ಎಂಥ ಸ್ಟೇಟ್ಮೆಂಟ್ ಇದೆ ನೋಡಿ. ದುಷ್ಕರ್ಮ ಮಾಡಿದರೆ ಅವರಿಗೆ ಸುಖ ಇಲ್ಲ, ಇದು ಸ್ಟೇಟ್ಮೆಂಟ್. ಇದು ಸುಮ್ಮನೇನೋ ಮಾತುಗಳು ಅಂತ ಭಾವಿಸಬಾರ್ದು. ನಾಸತೋ ವಿದ್ಯತೆ ಭಾವ ಅಸತಃ ಭಾವ ನ ವಿದ್ಯತೆ. ಎಂದೂ ನಿನಗೆ ಸತ್ಕರ್ಮಕ್ಕೆ ದುಃಖದ ಫಲ ಇಲ್ಲ, ಆದರೆ ದುಷ್ಕರ್ಮಕ್ಕೆ ಸುಖ ಇದೆ ಅಂತ ಭಾವಿಸಬೇಡ, ಅದಕ್ಕೆ ಸುಖ ಇಲ್ಲ ಅಂತ ಕೃಷ್ಣ ಸ್ಟೇಟ್ಮೆಂಟ್ ಕೊಟ್ಟಿದ. ಇಲ್ಲಿ ಭಿನ್ನ ಭಿನ್ನ ಜೀವರನ್ನು ಇಟ್ಟುಕೊಂಡು ಮಾತನಾಡುವ ಪದ್ಧತಿ ಒಂದು. ಒಬ್ಬನೇ ಜೀವ, ಒಬ್ಬನೇ ವ್ಯಕ್ತಿ ಅಂತ ಇಟ್ಟುಕೊಳ್ಳಿ. ಜೀವ ಅಂತ ಯಾಕೆ? ಒಂದು ದೇಹ, ಅಲ್ಲಿ ಜೀವರಿಬ್ಬರಿದ್ದಾರೋ ಒಬ್ಬನಿದ್ದಾನೋ ಚರ್ಚೆ ಆಮೇಲೆ ಮಾಡೋಣ. ಒಂದೆಡೆ 5,000 ವರ್ಷ ನೃಸಿಂಹ ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಾ ಇದ್ದ ವೃಷಭಾಸುರ. ನಾರಸಿಂಹಾತ್ಮಿಕಾಂ ದಿವ್ಯಾಂ ಸಕರಾಳಾಮಧೋಮುಖಾಂ ಅಂತ ಪುರಾಣದ ಮಾತು. 5,000 ವರ್ಷ ಆ ನೃಸಿಂಹ ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡ್ತಾ ಇದ್ದ. ಸತ್ಕರ್ಮ ಅಷ್ಟೇ, ಅದಂತೂ ದುಷ್ಕರ್ಮ ಅಲ್ಲಾರು. ಮೇಲಾಗಿ ಪೂಜಾಂತೆ ಸ್ವಶಿರ ಪುಷ್ಪಂ ಖಡ್ಗೆ ನಾಹೃತ್ಯ ಭೂಪತೆ ಅಂತನ್ನೋ ಮಾತು ಬರ್ತದೆ. ಪೂಜೆ ಎಲ್ಲ ಮುಗಿದ ಮೇಲೆ ದೇವರಿಗೆ ಏನು ಸಮರ್ಪಿಸ್ಬೇಕು? ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಅಂತ ಪುರಾಣಗಳು ಹೇಳ್ತಾವೆ. ಸರ್ವಸ್ವವನ್ನು ಭಗವಂತನಿಗೆ ನಿವೇದನೆ ಮಾಡು, ಆತ್ಮ ನಿವೇದನೆ ಮಾಡ್ಕೋ. ಆದರೆ ವೃಷಭಾಸುರನ ಗಟ್ಟಿ ದೇಹ, ಗಟ್ಟಿ ಗುಂಡಿಗೆ ಎದೆ ಖಡ್ಗ ತೆಗೆದು ತಲೆ ಕತ್ತರಿಸಿ ಹೂವಿನಂತೆ ದೇವರಿಗೆ ಅರ್ಪಣೆ ಮಾಡ್ತಿದ್ನಂತೆ. ಪುಷ್ಪಾನ್ ಪೂಜಾ ಅಂತೆ ಸ್ವಶಿರ ಪುಷ್ಪಂ ಖಡ್ಗೇನಾಹೃತ್ಯ ಭೂಪತೆ ಪುಷ್ಪವತ್ ಸಮರ್ಪಯಾಮಾಸ ಅಂತ ಪುರಾಣದ ಮಾತು. ಹೂ ಏರಿಸಿ ದೇವ್ರ ಪೂಜೆ ಮಾಡೋದು ನೋಡಿರ್ತೀರಿ. ಅಲ್ಲ, ತಲೆನೇ ಕತ್ತರಿಸಿ ದೇವರಿಗೆ ಅರ್ಪಿಸ್ತಾನೆ ಅಂದರೆ ಎಷ್ಟರ ಮಟ್ಟಿಗೆ ಭಗವಂತನಲ್ಲಿ ಸಮರ್ಪಣಾ ಭಾವ ಅವನಲ್ಲಿತ್ತು ಅಂತ ಈ ಪುರಾಣದ ಅಂಶ ನಮಗೆ ಸ್ಪಷ್ಟಪಡಿಸ್ತು. ಈ ಸತ್ಕರ್ಮಕ್ಕೆ ದೇವರವನಿಗೆ ಪ್ರಕಟನ ಆಗದೆ ಹೋದರೆ ಪುರಾಣಗಳಲ್ಲಿ ಹೇಳಿರುವ ಮಾತೆಲ್ಲ ಸುಳ್ಳಾಗ್ತಿರ್ಲಿಲ್ವೇ? ಹಾಗಾಗೇ ಭಗವಂತ ಅವನಿಗೆ ಪ್ರಕಟನಾದ. ಆ ಸತ್ಕರ್ಮಕ್ಕೆ, ಆ ದೃಢ ವಿಶ್ವಾಸಕ್ಕೆ, ಆ ಶ್ರದ್ಧೆಗೆ. ನಾಳೆ ಏನನ್ಲಿಕ್ಕಿಲ್ಲ ಭಗವಂತನ ಬಗ್ಗೆ. ನೃಸಿಂಹ ಸಾಲಿಗ್ರಾಮ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ದ, ಮಾಡೇ ಮಾಡಿದ. ಒಂದು ದಿನ ದೇವರೇ ಅವನಿಗೆ ಬರಲಿಲ್ಲ. ಹೀಗಂದ್ರೆ ಪೂಜೆ ಮಾಡೋನಿಗೆ ಅವಮಾನ ಅಲ್ಲ, ಮಾಡಿಸ್ಕೊಳ್ಳಿಗೂ ಅವಮಾನ. ನೋಡಿ, ಪುರಾಣಗಳನ್ನು ಕೇಳುವವರಿಗೆ ಅಥವಾ ದೇವರ ಪೂಜೆ ಸೇವೆ ಪಾರಾಯಣ ಮಾಡುವವರಿಗೆ ಈ ಶ್ರದ್ಧೆ ಇರಬೇಕಂತೆ. ಮಾಡೋದಂತೂ ಸ್ವಚ್ಛ ಮನಸ್ಸಿನಿಂದ ನಾನು ಮಾಡ್ತಿದ್ದೇನೆ, ವರ ಕೊಡೋ ಜವಾಬ್ದಾರಿ ನಿಂದು ಅನ್ಬೇಕಂತೆ. ಬರದೇ ಇದ್ರೆ ಕೇಳು ದೇವರ. ಆವಾಗ ಆ ಸತ್ಕರ್ಮದಲ್ಲಿ ಶ್ರದ್ಧೆ ಯದೇವ ವಿದ್ಯೆಯಾ ಕರೋತಿ. ಆ ಶ್ರದ್ಧೆಗೆ ಭಗವಂತ ಪ್ರಕಟನಾಗಬೇಕಾಯ್ತು. ಅವನಿಗೆ ವರ ಕೊಟ್ಟ, ಈ ಬೆಟ್ಟ ನಿನ್ನ ಹೆಸರಿನಿಂದಲೇ ಒಂದು ಯುಗ ಪರ್ಯಂತರ ಇರಲಿ ಅಂತ ವರ ಕೊಟ್ಟ. ಯುದ್ಧ ಭಿಕ್ಷೆಯನ್ನು ಕೊಡು, ದಶಾವತಾರ ವಿಭವ, 10 ಅವತಾರದಲ್ಲಿ ನಿನ್ನ ಪರಾಕ್ರಮ ನಾನು ಕೇಳಿದ್ದೇನೆ, ನನ್ನ ಮುಂದೆ ಒಮ್ಮೆ ಯುದ್ಧ ತೋರಿಸಿ, ಯುದ್ಧ ಮಾಡಿ ಆ ಪರಾಕ್ರಮ ತೋರು ಅಂದರೆ ದೇವರದನ್ನು ಅವನಿಗೆ ಕೊಟ್ಟ ಅಂತ ಪುರಾಣ ಹೇಳ್ತದೆ. ದಾಸರು ಒಂದು ಮಾತು ಹೇಳ್ತಾರೆ, ಏನು ಕರುಣಾ ನಿಧಿಯೋ ಹರಿಮತ್ತೇನು ಭಕ್ತಾಧೀನನೋ
ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಿ ಜಗವ ತಾನೇ ಸೃಜಿಸುವ ನಿರ್ವಾಣ ಮೊದಲಾದ ಅಖಿಲ ಸ್ಥಾನದೊಳು ಇಟ್ಟು ಸಲಹುವವ ಅಂತಾರೆ. ಭಕ್ತರು ಯುದ್ಧ ಕೇಳಿದ್ರೆ ಯುದ್ಧ ಮಾಡ್ತೀನಿ ಅಂತಾನೆ. ಇಲ್ಲ ಭಕ್ತರು ಗೋಪಿಕಾ ಸ್ತ್ರೀಯರು ನನ್ನ ಹೊತ್ಕೊಂಡು ಹೋಗೋದ್ರೆ ಹೊತ್ಕೊಂಡು ಹೋಗ್ತೀನಿ ಅಂತಾನೆ. ಇಲ್ಲ ನಾನು ನಿನ್ನ ತೊಡೆ ಮೇಲೆ ಮಲಗ್ತೀನಿ ಮಲಗು ಅಂತಾನೆ. ಅಷ್ಟು ಭಗವಂತನಿಗೆ ಭಕ್ತರ ಮೇಲೆ ಕಾರುಣ್ಯ ಇದೆ ಅನ್ನೋ ಅಂಶವೂ ಸ್ಪಷ್ಟ ಆಯಿತು. ಯುದ್ಧದಿಂದ ಕೌಶಲ ಮೆರೆದ. ಎಂಥ ಕೌಶಲ! ಪ್ರಾರಂಭದಲ್ಲೆಲ್ಲ ಅವನ ಪರಾಕ್ರಮ ಎಷ್ಟು ಅಂತ ವ್ಯಕ್ತಪಡಿಸಿದ್ನಂತೆ. ಯಾರ್ದು? ವೃಷಭಾಸುರಂದು. ಆಮೇಲೆ ತನ್ನ ಪರಾಕ್ರಮ ತೋರಿಸ್ತಾನಂತೆ. ಇದೆಲ್ಲ ನೋಡಿದರೆ ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡಿಕೊಳ್ಬೇಕು ನಾವು. ಇದು ಸತ್ಕರ್ಮದ ಫಲವಾಗಿ ಆ ಪರ್ವತಕ್ಕೆ ಭಗವಂತ ವರರೂಪವಾಗಿ ಅವನ ಹೆಸರು ಬರುವ ಹಾಗೆ ಮಾಡಿದ್ದು. ಅವನಿಗೆ ಯುದ್ಧದ ಆಸೆ ಇದ್ದದಕ್ಕೆ ಆ ಯುದ್ಧದ ಆಸೆಯನ್ನು ಪೂರೈಸಿದ್ದು. ಇದೆಲ್ಲ ಸತ್ಕರ್ಮದ ಫಲ. ಇನ್ನು ಅವನ ತಲೆ ಕತ್ತರಿಸಿದ ಅನ್ನೋದು, ಅವನನ್ನು ಮತ್ತೆ ತಲೆ ಚಿಗುರದಂತೆ ಮಾಡಿದ, ಕೊಂದ, ಇದೆಲ್ಲ ದುಷ್ಕರ್ಮದ ಫಲ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಸತ್ಕರ್ಮಕ್ಕೆ ಫಲ ಇದೆ, ದುಷ್ಕರ್ಮಕ್ಕೂ ಫಲ ಇದೆ. ಸತ್ಕರ್ಮಕ್ಕೆ ಸತ್ಫಲ ಇದೆ, ದುಷ್ಕರ್ಮಕ್ಕೆ ದುಷ್ಫಲನೇ ಇದೆ. ಯಾವತ್ತೂ ವ್ಯತ್ಯಾಸ ಮಾಡಲಾರೆ ಅನ್ನೋ ಭಗವಂತನ ಮಹಿಮೆಯನ್ನು ಮೊದಲನೆಯ ಆ ಚರಿತ್ರೆ, ವೃಷಭಾಚಲದ ಚರಿತ್ರೆ ಸಂದೇಶವಾಗಿ ಕೊಡ್ತದೆ. ಎರಡನೆಯ ನಾಮ, ತ್ರೇತಾಯುಗದಲ್ಲಿ ಭಗವಂತ ವಾಯುದೇವರನ್ನು ಆದೇಶ ಮಾಡಿ ಭೂಭಾರ ಹರಣ ಆಗಬೇಕಾಗಿದೆ ಅಂತ ಮುಖ್ಯ ಪ್ರಾಣನನ್ನು ಹನುಮನಾಗಿ ಅವತಾರ ಮಾಡಿಸಿದ ಅಂತ ಕಥೆ ಬರ್ತದೆ. ಅಂಜನಾ ಕಂಜಲೋಚನ ಅಂಜನೆ ಮಾಡಿದ ಸೇವೆಗೆ 12 ವರ್ಷ ತಪಸ್ಸು ಮಾಡಿದ್ದಾಳೆ. 5,000 ವರ್ಷ ಮಾಡಿದ್ದು ಪೂಜೆ ವೃಷಭಾಸುರದ್ದಾದರೆ 12 ವರ್ಷ ತಪಸ್ಸು ಮಾಡಿದ್ದು ಅಂಜನಾದೇವಿ ಅಂತ ಪುರಾಣನೇ ಹೇಳ್ತದೆ. ಮತಂಗರಂಥ ಸಜ್ಜನರ ಉಪದೇಶದಂತೆ 5,000 ವರ್ಷ 12 ವರ್ಷ ತಪಸ್ಸು ಮಾಡಿದರು, ವ್ರತಾಚರಣೆ. ಭಗವಂತ ಪ್ರೇರಣೆ ಮಾಡಿದ. ವಾಯುದೇವರು ಒಂದು ಹಣ್ಣಿನ ರೂಪದಲ್ಲಿ ತಾವೇ ಸೇರಿ ಅಂಜನೆಯ ಗರ್ಭದೊಳಗೆ ಪ್ರವೇಶ ಮಾಡಿ ಅಲ್ಲಿ ಮಾಡಿದರೆ ಸೇವೆಯ ಫಲವಾಗಿ ಅವತಾರ ಮಾಡಿ ಬಂದರು. ಅದಕ್ಕೆ ಆ ಪರ್ವತಕ್ಕೆ ಅಂಜನಾಚಲ ಅಂತ ಹೆಸರು ಬಂತು. ಇದರ ಸಂದೇಶ ಏನು? ಮನುಷ್ಯ ಒಂದನ್ನು ಪಡಿಬೇಕಾದ್ರೆ 2 ಥರದ ದಾರಿ ಇದೆ ಅಂತ. 2 ಥರದ ದಾರಿ, ಒಂದು ಸನ್ಮಾರ್ಗ, ಇನ್ನೊಂದು ದುರ್ಮಾರ್ಗ ಅಂತ. ಲೋಕದಲ್ಲಿ ಬಹುಬೇಗ ಸಿದ್ಧಿ ಪಡೆಯಬಹುದಾದದ್ದು ದುರ್ಮಾರ್ಗ ಅಂತ. ಇವತ್ತು ಬಹಳ ಪ್ರಸಿದ್ಧಿಗೆ ಬಂದಿದೆ ಈ ಶಬ್ದ ಅಂತ ಹೇಳ್ತೇನೆ. ಇದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೆಸರಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹುಬೇಗ ಸಿದ್ಧಿ ಬರ್ತದೆ, ಏನೇನೋ ಆಗ್ತದೆ. ಶತ್ರು ಪರಿಹಾರ ಆಗ್ತದೆ, ವ್ಯಾಜ್ಯಗಳು ದೂರ ಆಗ್ತವೆ, ಕೋರ್ಟ್ನಲ್ಲಿರೋ ವ್ಯಾಜ್ಯ ದೂರ ಆಗ್ತದೆ, ಇನ್ನೇನೇನೋ ಆಗ್ತದೆ, ಬಹುಬೇಗ ಆಗ್ತದೆ. ಆದರೆ ಅದು ಆಗುವಾಗ ಬೇಗ ಆಗಿಬಿಡ್ತದೆ, ಪರಿಣಾಮದಲ್ಲಿ ಮಾತ್ರ ಭಾರಿ ದುಃಖ ಕೊಡ್ತದೆ. ಕೃಷ್ಣ ಪದೇ ಪದೇ ಹೇಳ್ತಾನೆ, ಪರಿಣಾಮೇ ವಿಷೋಪಮಂ ಅಂತ ಅಲ್ಲಲ್ಲಿ ಹೇಳ್ತಾನೆ ಆಹಾರದ ಬಗ್ಗೆ. ಈ ದಾರಿಯನ್ನು ಅವಲಂಬಿಸಿ ಮನುಷ್ಯ ಹೋಗ್ತಾನಲ್ಲ, ಅದು ಅವನಿಗೆ ಬಹಳ ದುಃಖ ಕೊಡ್ತದೆ. ಇವತ್ತು ನಮಗೇನಾಗಿದೆ, ಎಲ್ಲ ಫಾಸ್ಟ್ ಅಂತ ನಾವು ಹೆಸರು ಇಟ್ಟುಕೊಂಡಿದ್ದೇವೆ. ಫುಡ್ಡಿಗೆ ಫಾಸ್ಟ್ ಫುಡ್ಡು ಅಂದರೆ ಮನುಷ್ಯನಿಗೆ ಅದೇನೋ ಸಮಯ ಉಳಿಸ್ತೇನೆ ಅಂತ ಒಂದು ತಲೆ ಒಳಗೆ ಇಟ್ಕೊಂಡಿದ್ದಾನೆ. ನಾನು ಇಷ್ಟು ಬೇಗ ಅಲ್ಲಿಗೆ ಸಾಗಿಬಿಟ್ಟೆ, ಇಷ್ಟು ಬೇಗ ಬಂದ್ಬಿಟ್ಟೆ. ಏನು ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ. ಯಾವುದಕ್ಕೆ ಎಷ್ಟು ಸಮಯ ಅಂತ ನಿಗದಿಪಡಿಸಿರ್ತದೆ ಅದನ್ನು ಬೇಡ ಅಂತ, ಅದಕ್ಕಿಂತ ಬೇಗ ಮುಗಿಸ್ತೇನೆ, ಆಮೇಲೆ ಏನಿಲ್ಲ ಅಷ್ಟೇ, ಆಮೇಲೆ ಹೋಗಿ ರೆಸ್ಟ್ ತಗೋತಾನಷ್ಟೆ, ಬೇರೆ ಏನು ಮಾಡಲ್ಲ. ಅಂದರೆ ದುರ್ಮಾರ್ಗದಲ್ಲಿ ಸಾಗಿ ದುಷ್ಟಶಕ್ತಿಗಳಿಗೆ ವಶ ಮಾಡಿಕೊಂಡು ಅವುಗಳನ್ನು ದಾರಿ ಹಿಡಿದು ತಾನು ಕೊನೆಗೆ ದುಃಖ ಅನುಭವಿಸೋದು ಬಹಳ. ಪುರಾಣಗಳು ನಮಗೆ ಯಾವ ಥರದ ಸಂಹಿತೆ ಅಂದರೆ ಅದು ಕಾಂತಾ ಸಂಹಿತೆ. ಪುರಾಣಗಳು ಯಾವತ್ತೂ ಮನುಷ್ಯರನ್ನು ದಾರಿ ತಪ್ಪಿಸ್ಲಿಕ್ಕಿರೋ ಚಾನೆಲ್ಗಳಲ್ಲ, ಭಯೋತ್ಪಾದಕ ಚಾನೆಲ್ಗಳಲ್ಲ. ನಾಳೆ ಪ್ರಳಯ, ನೀವಿರ್ತಿರೋ ಇಲ್ಲೋ ಗೊತ್ತಿಲ್ಲ, ಇವತ್ತೇ ರಾತ್ರಿ ಗದಗದ ನಡಗಲಿಕ್ಕೆ ಶುರು ಮಾಡಿರ್ತಾರೆ. ಆ ಥರದ ಚಾನಲ್ ಅಲ್ಲ ಪುರಾಣ.
ಬಹಳ ದೂರ ಇದೆ ಪ್ರಳಯ, ಬಹಳ ಹಿಂದೆನೇ ಆಗಿದೆ ಸೃಷ್ಟಿಯ ಕಾಲದ ಪರಿಗಣನೆ ಹೇಗೆ ಮಾಡ್ಕೋಬೇಕು, ಪ್ರಳಯ ಯಾವಾಗ ಬರ್ತದೆ, ಅದರ ಕಾಲ ಎಷ್ಟು, ಎಲ್ಲವನ್ನು ವಿಸ್ತೃತವಾಗಿ ಮನುಷ್ಯನಿಗೆ ಧೈರ್ಯ ತುಂಬಲಿಕ್ಕೆ ಪುರಾಣಗಳಿದ್ದಾವೆ. ಮಾರ್ಗದರ್ಶನ ಮನುಷ್ಯರಿಗೆ ಸಹಜವಾಗಿ ಮಾಡಬೇಕು. ಹಿಪ್ನಟಿಸಮ್ ಅಂತ ಒಂದು ವ್ಯವಸ್ಥೆ ಇದೆ, ಮನಃಶಾಸ್ತ್ರಗಳಲ್ಲಿ ಅದನ್ನು ಹೇಳ್ತಾರೆ. ಆ ಥರ ಪುರಾಣ ಮಾಡಲ್ಲ. ಪುರಾಣ ಯಥಾರ್ಥವಾದದ್ದನ್ನು ಯುಕ್ತಿಯುಕ್ತವಾಗಿ ತಿಳಿಸಿ, ಹೀಗೆ ಮಾಡಿದರೆ ಸಾಧಕ ತಿಳಿಸಿ, ಹೀಗೆ ಮಾಡದೆ ಹೋದರೆ ಬಾಧಕ ತಿಳಿಸಿ ಮನುಷ್ಯರನ್ನ ಸರಿದಾರಿಗೆ ತರಲಿಕ್ಕೆ ಬರುವ ಪ್ರಯತ್ನ ಮಾಡ್ತದೆ. ಹಾಗಾಗಿ ಅಂಜನೆ ಮಕ್ಕಳಿಲ್ಲ ಅನ್ನೋ ಪರಿತಾಪ ಮತಂಗರಂಥ ಮಹಾತ್ಮರನ್ನು ಸಹಜವಾಗಿ ಕೇಳಿದ್ಲು ಒಂದು ಹೆಣ್ಣಾಗಿ. ಇಲ್ಲೇ ಹತ್ತಿರದಲ್ಲಿ ನರಸಿಂಹಾಶ್ರಮ, ಅದರ ದೂರದಲ್ಲಿ ಹೋದರೆ ಸ್ವಾಮಿ ತೀರ್ಥ, ಅದಕ್ಕಿಂತ ಸ್ವಲ್ಪ ಒಂಚೂರು ದೂರ ಹೋದರೆ ಆಕಾಶ ಗಂಗೆ ಹರಿತದೆ. ದಿನ ಸೇವೆ ಮಾಡು, ಉಪವಾಸ ಇದ್ದು ಬಂದವರಿಗೆ ಇಷ್ಟು ಒಳ್ಳೆ ಆತಿಥ್ಯ ಮಾಡು ಋಷಿಗಳಿಗೆ, ಅವರ ಆಶೀರ್ವಾದದ ಫಲವಾಗಿ ಪುಣ್ಯ ಶ್ರೇಯಸ್ಸು ನಿನಗುಂಟಾಗಿ ವಾಯು ನಿನಗೆ ಅನುಗ್ರಹಿಸ್ತಾರೆ ಅಂತ. ಇದು ಸಹಜ ದಾರಿ, ಇದು ಸರಳ ದಾರಿ, ಇದು ಸಾತ್ವಿಕ ದಾರಿ. ಈ ಸಾತ್ವಿಕ ದಾರಿಯನ್ನು ಮನುಷ್ಯ ಅವಲಂಬಿಸ್ಲಿ ಅಂತ ಹೇಳಿ ಇಂಥವರ ಕಥೆಗಳನ್ನು ಪುರಾಣ ಪದೇ ಪದೇ ಹೇಳ್ತದೆ. ಯಾರಾದರೂ ಒಬ್ಬರನ್ನ ಸ್ಫೂರ್ತಿಯಾಗಿ ಇಟ್ಕೊಳ್ಬೇಕಲ್ಲ, ಅಂಜನೆಯನ್ನೋ ಅಥವಾ ಇನ್ನಿತರ ಧ್ರುವಕುಮಾರನನ್ನೋ ಪ್ರಹ್ಲಾದನನ್ನೋ. ಈ ಕಾರಣಕ್ಕೆ ಪುರಾಣ ಅಂಜನಾಚಲದ ಚರಿತ್ರೆಯನ್ನು ಹೇಳಿ ಸಾಧಕ ತನಗೆ ಬೇಕಾದ, ತನಗೆ ಅರ್ಹವಾದ ಫಲವನ್ನು ಪಡೀಲಿಕ್ಕೆ ಈ ದಾರಿಯಲ್ಲಿ ಹೋಗಿ ಪಡಿಬಲ್ಲ ಅನ್ನೋ ಮಾರ್ಗದರ್ಶನವನ್ನು ಅಂಜನೆಯ ಕಥೆಯನ್ನು ಹೇಳಿ ನಮಗೆ ಅಲ್ಲಿ ಪೂರಕವಾಗಿ ಪ್ರವೃತ್ತಿ ಮಾಡಿಸ್ಲಿಕ್ಕೆ ಹೇಳ್ತದೆ. ವಿವಾಹ, ಪುತ್ರೋತ್ಪತ್ತಿ, ಒಳ್ಳೆಯ ಮನೆ, ಒಂದು ಪದವಿ, ಖರ್ಚಿಗೆ ಬೇಕಾಗುವಷ್ಟು ಮನುಷ್ಯನಿಗೆ ಹಣ, ಇವುಗಳನ್ನೆಲ್ಲ ಭಗವಂತನ ಬಳಿಗೆ ಸಹಜವಾಗಿ ಪ್ರಾರ್ಥಿಸಿದಾಗ ಕೆಲವು ಅಡೆತಡೆಗಳಿಂದ ಸಿಗ್ತಿರಲ್ಲ. ಆ ಅಡೆತಡೆಗಳು ಹೋಗಲಿಕ್ಕೆ ಇಂಥವುಗಳನ್ನು ಉಪಾಯ ಮಾಡ್ರಿ ಅಂತ ಹೇಳ್ಕೊಡ್ತದೆ ಪುರಾಣ. ಇಂಥವು ಮಾಡಲಿ. ದಾಸರು ಹೇಳ್ತಾರಲ್ಲ, ದೇವರೇ ನಿನ್ನಲ್ಲದೆ ಇನ್ಯಾರನ್ನು ಬೇಡಲಿ ಅಂತ ಕೇಳ್ತಾರ ಅವರು. ಯಾರ್ಯಾರನ್ನೋ ಹೋಗಿ ಕೈ ಒಡ್ಡೋ ಬದಲು ನಮ್ಮ ತಂದೆ ತಾಯಿಯಂದ್ರನ್ನ ಕೈ ಒಡ್ಡಿದ್ರೆ ತಪ್ಪೇನಿದೆ? ಈ ಅರ್ಥದಲ್ಲಿ ಇದನ್ನು ನಿಷ್ಕಾಮ ಅನ್ನೋ ಅಭಿಪ್ರಾಯವನ್ನು ಅನುಸಂಧಾನ ಮಾಡ್ತಾರೆ. ಹೀಗೆ ಅಂಜನಾಚಲದ ವೃತ್ತಾಂತ ಮನುಷ್ಯ ಪಡೀಬಹುದಾದ, ಪ್ರಯತ್ನಪಟ್ಟು ಪಡೀಬಹುದಾದ ಅರ್ಹ ಫಲವನ್ನು ಅಂಜನೆಯಂತೆ ಸೇವೆ ಮಾಡಿ ಪಡಲಿ ಅಂತನ್ಲಿಕ್ಕೆ ಇದು ಸಂದೇಶ ಅಂತ ಭಾವಿಸ್ಬೋದು. ಮೂರನೆಯ ವೃತ್ತಾಂತ, ಮನುಷ್ಯ ಪ್ರಯತ್ನಗಳನ್ನು ಪಟ್ಟು ಒಂದಿಷ್ಟು ಫಲ ಪಡೀಲಿಕ್ಕೆ ಶುರು ಮಾಡಿದಾಗ ಅವನಿಗೆ ಬರೋದೇನು ಅಂದ್ರೆ ಅಹಂಕಾರ. ಇದು ಮೂರನೇ ಯುಗದಲ್ಲಿ ಸಂಬಂಧಪಟ್ಟ ಶೇಷಾಚಲ ಅನ್ನೋ ಹೆಸರು ಬಂದದ್ದರ ಸಂದೇಶವನ್ನು ಹೇಳ್ತದೆ. ವ್ರತ ಮಾಡಿದ, ಉಪವಾಸ ಮಾಡಿದ, ಅಥವಾ ಹಣ ಸಂಪಾದಿಸಿದ, ಇನ್ನೇನೋ ಮಾಡಿದ ಅಂದಾಗ ಮನುಷ್ಯನಿಗೆ ಬರೋದೇನು? ನಾನು ಅಂತ ಬರ್ತದೆ. ನಾನು ಬಹಳ ಶ್ರೇಷ್ಠ. ಬಹು ವರ್ಷಗಳಿಂದ, ಬಹು ಮನ್ವಂತರಗಳಿಂದ ಶೇಷನಾಗಿ ಭಗವಂತನ ಹಾಸಿಗೆಯಾಗಿ ಸೇವೆ ಮಾಡ್ತಾ ಇದ್ದಾನೆ ಮಹಾನುಭಾವ. ಸಾಧನೆಯನ್ನು ಕಡಿಮೆ ಮಾಡಿಲ್ಲ. 40 ಕಲ್ಪ ಓದ್ತಾನಂತೆ. ಉಪ್ಪಿನ ಸಮುದ್ರದೊಳಗೆ ಮುಳುಗಿ 10 ಕಲ್ಪ ಶೇಷನಾಗಿ ಪದವಿಗೆ ಬರಲಿಕ್ಕೆ ಸಾಧನೆ ಮಾಡ್ತಾನೆ ಅಂತ ಇದೆ. 50 ಕಲ್ಪ ಸಾಧನೆ ಮಾಡಿದ ಶೇಷನನ್ನ ನಾನೇ ಬಹಳ ಶ್ರೇಷ್ಠ ಅಂತ ಅಹಂಕಾರ ಬಂದರೆ ದೇವರು ಅದಕ್ಕೊಂದು ಚಿಕಿತ್ಸೆ ಕೊಡಬೇಕೋ ಬೇಡವೋ ಅಂತ. ಸಮಸ್ಯೆ ಏನು? ನಾವು ಒಂದು ಮನೆ ನಡೆಸ್ತೇವೆ, ಎಲ್ಲರ ಬುದ್ಧಿ ಒಂದೇ ಇರ್ತದೆ ಅಂತಿಲ್ಲ, ಒಬ್ರದ್ದು ಏರಿಳಿತ ಆಗ್ತಾ ಇರ್ತದೆ. ಹಾಗೆ ಭಗವಂತನ ಮನೆ, ಅವನೇ ದೊಡ್ಡ ಕುಟುಂಬಿ ಅಂತ ಪುರಾಣನೇ ಹೇಳ್ತದೆ. ಅವನ ಕುಟುಂಬದ ಸದಸ್ಯರ ಬುದ್ಧಿಯಲ್ಲಿ ಆವಾಗ ಸ್ವಲ್ಪ ಬದಲಾವಣೆ ಆಗ್ತಾ ಇರ್ತದೆ. ಅದಕ್ಕೊಂದು ಚಿಕಿತ್ಸೆ ಕೊಡಬೇಕು ಅಂತ ಭಗವಂತ ಉಪಾಯ ಏನು ಮಾಡಿದ? ಕೈಯಲ್ಲೊಂದು ಬಂಗಾರದ ದಂಡ ಹಿಡಿದು ನೀನು ಬಾಗಿಲು ಕಾಯೋ ಕೆಲಸ ಮಾಡು ಸ್ವಲ್ಪ ದಿವಸ ಅಂತ ಹೇಳಿದ. ಆಗಲೇ ರಜೆ ಹಾಕಿ ಹೋಗಿದ್ರು ಜಯ ವಿಜಯರಿಬ್ಬರು ಪೂರ್ವದ್ವಾರದಲ್ಲಿ. ಅವ್ರು ಎಲ್ಲಿ ಹೋಗಿದ್ರು, ಈತ ಏನೋ ಬರೋ ಹಾಗಾಯ್ತು ಅಂತ ಹೇಳ್ತಾರೆ ಕಥೆ. ಯಾವ ಕೆಲಸಕ್ಕಾದ್ರೂ ಸಹಿ ಅನ್ಬೇಕೆ. ದೇವರ ಮನೆ, ಭಗವಂತನ ಸೇವೆ ಮಾಡಲಿಕ್ಕೆ ಎಲ್ಲದಕ್ಕೂ ಸಹಿ ಅನ್ಬೇಕು. ಅಂಬರೀಷನ್ ಕಥೆ ಕೇಳಿದೇವಲ್ಲ,
ದೇವರ ಮನೆಯನ್ನು ಸ್ವಚ್ಛ ಮಾಡಲಿಕ್ಕೂ ಸಹಿ. ಕರೋ ಹರೇರ್ ಮಂದಿರ ಮಾರ್ಜನಾದಿಶೋ ಮತಿಂಚಕಾರಾಚ್ಯುತ ಸತ್ಕಥೋದಯೇ ಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ. ದೇಹದ ಪ್ರತಿ ಅಂಗಾಂಗಗಳನ್ನು ಭಗವಂತನ ಪೂಜೆಗೆ ಮೀಸಲಿಡಬೇಕು ಅಂತ ಪುರಾಣಗಳು ಹೇಳಲ್ವೇ? ಶೇಷ ಆಗಲಿ ಅಂತ ಒಪ್ಪಿದ, ಕೈಯಲ್ಲಿ ರುಕ್ಮದಂಡ ಬಂಗಾರದ ದಂಡ ಹಿಡಿದ, ದ್ವಾರಪಾಲಕನಾದ. ದ್ವಾರಪಾಲಕನನ್ನಾಗಿ ನೇಮಕ ಮಾಡಿದ್ದು ಭಗವಂತ. ಕಥೆ ಬಹಳ ಪ್ರಸಿದ್ಧನೇ, ತತ್ವಾಂಶ ತಿಳ್ಕೊಂಡ್ರೆ ಸಾಕು. ವಾಯು ಬಂದು ಅವಸರ ಇದೆ, ಒಳಗೆ ಹೋಗ್ಬೇಕು, ದೇವರನ್ನು ಭೇಟಿ ಆಗಲಿಕ್ಕೆ ಬಿಡು ಅಂತಿದ್ದಾನೆ. ಈತ ಬಿಡ್ತಾ ಇಲ್ಲ. ಸದಾ ಅಂತಃಪುರೇ ವಾಸಃ, ಅಂತಃಪುರದಲ್ಲಿ ಯಾವಾಗಲೂ ವಾಸ ಮಾಡಿಕೊಂಡಿರೋನು ನಾನು. ಒಳಗಡೆ ಲಕ್ಷ್ಮಿ ಒಟ್ಟಿಗೆ ದೇವರು ಬಹಳ ನಿಗೂಢವಾದ ವಿಷಯದ ಚರ್ಚೆ ನಡೆಸಿರ್ತಾನೆ. ಬಿಡಬೇಡ ಯಾರು ಬಂದರು ಅಂತ ಹೇಳಿದಾನೆ, ಬಿಡಲ್ಲ ಅಂತ ಈತ ಅಂದ. ನೋಡಿ, ವಾಯುವಿನ ಸ್ಥಾನ ದೊಡ್ಡದು, ವಾಯುವಿನ ತಿಳುವಳಿಕೆ ಎಷ್ಟು ದೊಡ್ಡದು. ಅವರ ಜ್ಞಾನ ತಿಳುವಳಿಕೆ, ದೇವರಲ್ಲಿ ಅವರು ಮಾಡುವ ಭಕ್ತಿ ಎಲ್ಲ ಬಹಳ ದೊಡ್ಡದು ಅಂತ ಸಾಧಕರಿಗೆ ತಿಳಿಸ್ಬೇಕು. ಮೌಢ್ಯದಲ್ಲಿರಬಾರ್ದು. ದೇವಲೋಕ ಅಂದರೆ ಕೆಲವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕಡಿಮೆ. ದೇವಲೋಕದ ಪರಿಚಯ ತಪ್ಪಾಗಿ ಮಾಡಿಸೋರು ಜಾಸ್ತಿ ಆಗಿದ್ದಾರೆ. ಋಷಿಗಳ ಬಗ್ಗೆ, ದೇವತೆಗಳ ಬಗ್ಗೆ ಪುರಾಣಗಳೆಲ್ಲ ಸರಿಯಾಗಿ ಸೆರೆ ಹಿಡಿತಾರೆ. ಆ ದೇವತೆಗಳ ಸ್ಥಾನ, ಅವರ ಅರ್ಹತೆಯನ್ನು ತಿಳಿದು ನಾವು ಆ ತಿಳುವಳಿಕೆಯನ್ನು ಮಾಡಿಕೊಳ್ಬೇಕು, ಅವರನ್ನು ಆರಾಧಿಸಬೇಕು. ವಾಯು ಶೇಷರಿಬ್ಬರಲ್ಲಿ ಕಲಹ ನಡೀತು. ಹೊರಗಡೆಗೆ ದೇವರೇ ಬಂದ, ಲಕ್ಷ್ಮಿ ಪ್ರೇರಣೆ ಮಾಡಿದಂತೆ. ಲಕ್ಷ್ಮಿಯ ನಿಬೋಧಿತ ಶ್ರೀಮಾನ್ ಅಂತ ಪುರಾಣ ವಾಕ್ಯ. ಲಕ್ಷ್ಮಿ ಹೇಳಿದ್ಲು, ತುಂಬ ಗಲಾಟೆ ಮಾಡ್ತಾ ಇದ್ದಾರೆ, ಇನ್ನು ಪೇಪರ್ ತನಕ ಹೋಗ್ತದೆ, ಮೀಡಿಯಾಗಳಿಗೆಲ್ಲ ಬರೋ ಹಾಗಾಗ್ತದೆ, ಸ್ಫೋಟಕ ಸುದ್ದಿ, ವಿಷ್ಣುವಿನ ಮನೆಯಲ್ಲಿ ಕಲಹ ಅಂತ ಬಂದರೆ ಏನು ಮಾಡ್ತೀರಿ ಹೇಳಿ. ಪುರಾಣವನ್ನು ಇವತ್ತಿನ ಭಾಷೆಗೆ ನಿಮಗೆ ಸೇರಿಸಿ ಹೇಳಿದೆ ಅಷ್ಟೇ. ಪುರಾಣಗಳು ಸರಳ, ಅರ್ಥೈಸ್ಕೊಳ್ಳುವವ್ರ ಬುದ್ಧಿ ಬಹಳ ವಿಚಿತ್ರ ಆದದ್ದಕ್ಕೆ ಇತ್ತೀಚೆಗೆ ಅದು ಕಠಿಣ ಆಗಲಿಕ್ಕೆ ಶುರುವಾಗಿದೆ. ತಾವೂ ಎಳಿತಾರೆ, ಪುರಾಣನೂ ಎಳೆದು ಬಿಟ್ಟಿರ್ತಾರೆ. ಭಕ್ತಿಗಿಂತ ವೈರಾಗ್ಯ ಜಾಸ್ತಿ ಬರ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಪುರಾಣ ವೈರಾಗ್ಯ ಅಂತ ಹೇಳಿ ಹೆಸರಿಡ್ತಾರೆ. ಆಮೇಲೆ ಸಾರ್ವಕಾಲಿಕ ಸತ್ಯದ ಘಟನೆಯನ್ನ ಪಾತ್ರಗಳ ಹೆಸರು ಬದಲಾವಣೆ ಮಾಡಿ ನಮಗೋಸ್ಕರ ಅಂತ ವಿಶ್ಲೇಷಣೆ ಮಾಡ್ತಾ ಕಥೆಗಳಿಂದ ಮನಸ್ಸಿನೊಳಗೆ ಯಾವುದೋ ಒಂದು ಬರಬಾರ್ದು ಸೇರ್ಕೊಂಡಿದೆ, ಅದಕ್ಕೆ ಚಿಕಿತ್ಸೆ ಕೊಡೋದೇ ಪುರಾಣ ಅಂತ ಅರ್ಥ. ಹಾಗಾಗಿ ನಡೆದದ್ದು ವಾಯು ಶೇಷರ ಮಧ್ಯದ ಕಲಹದ ವರ್ಣನೆ ಪುರಾಣ ಮಾಡೋ ಕಾರಣ ಏನು? ಅವ್ರು ಹೀಗಿದ್ದಾರೆ ಅಂತ ನಾವು ಬೆರಳು ಮಾಡಲಿ ಅಂತ ಅವ್ರ ಕಥೆ ಹೇಳಿದ್ದಲ್ಲ, ನಾವು ಹೀಗಿರಬಾರ್ದು ಅನ್ಲಿಕ್ಕೆ ಈ ಕಥೆಯನ್ನು ನಮಗೆ ಹೇಳ್ತದಂತ. ಹಾಗಾಗಿ ಪುರಾಣಗಳ ಗತಿ ಎರಡು ರೀತಿ ಅಂತ ಹಿರಿಯರು ಹೇಳ್ತಾರೆ. ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ ಅಂತ. ಕೆಲವು ಸಂವಾದ, ಕಥೆ, ಪಾತ್ರಗಳನ್ನು ಪರಿಚಯಿಸಿ ಹೀಗಿರು ಅಂತ ಹೇಳಲಿಕ್ಕೆ ಕೆಲವು ಪುರಾಣಗಳ ಸನ್ನಿವೇಶಗಳು ಹೀಗಿರಬೇಡ ಅಂತ ಹೇಳಲಿಕ್ಕಂತ, ಅದಕ್ಕೆ ನಿವೃತ್ತಿ ಅಂತ ಕರೀತಾರೆ. ಹಾಗಾಗಿ ಪ್ರವೃತ್ತಿ ಮತ್ತು ನಿವೃತ್ತಿಗಳನ್ನು ಮನುಷ್ಯ ಅರ್ಥೈಸಿಕೊಂಡು ಪುರಾಣಗಳ ಆ ಸೀಕ್ವೆನ್ಸ್ಗಳನ್ನು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದರಲ್ಲಿ ಶೇಷನಂತಿರಬೇಡ ಅನ್ಲಿಕ್ಕೆ ಶೇಷ, ಈಗ ನಡೆದ ಘಟನೆ. ವಾಯುವಿನಂತಿರು ಅನ್ಲಿಕ್ಕೆ ವಾಯು ಅಂತ, ಇಷ್ಟೇ. ಹಾಗಾಗಿ ವಾಯುವಿನಂತೆ ಪ್ರವೃತ್ತಿ ಇರಲಿ, ಶೇಷನಂತೆ ನೀನು ಪ್ರವೃತ್ತಿ ಬೇಡ, ಅದರಿಂದ ನಿವರ್ತನಾಗು ಅಂತ ತೋರಿಸುವ ಎರಡು ಅಂಶಗಳನ್ನು ತಿಳ್ಕೊಳ್ಬೇಕು. ಏನು ಹಾಗಂದ್ರೆ ಅಂತ ಸ್ವಲ್ಪ ವಿಶದೀಕರಿಸಿ ಹೇಳ್ತು ಪುರಾಣ. ನಾನೇ ಬಲಿಷ್ಠ, ನಾನೇ ಜ್ಞಾನಿ, ನಾನೇ ದೇವರಲ್ಲಿ ಬಹಳ ಭಕ್ತಿ ಮಾಡುವವ, ನೀನೇನಲ್ಲ ಅಂತ ಶೇಷನ ಮನಸ್ಸಿನಲ್ಲಿ ಬಂದದ್ದು. ಅದನ್ನು ಬಾಯಲ್ಲಿ ಹೇಳೂ ಬಿಟ್ಟ. ಬಲೇ ಜ್ಞಾನೇ ವಿರಾಗೇ ಚ ವಿಷ್ಣು ಭಕ್ತೌ ನಮತ್ಸಮಃ ಅಂತ ಶೇಷನ ಮಾತು. ಬಲದಲ್ಲಿ ಆಗಲಿ, ಜ್ಞಾನದಲ್ಲಿ ಆಗಲಿ, ವಿಷ್ಣು ಭಕ್ತಿಯಲ್ಲಿ ಆಗಲಿ ನನಗೆ ಸಮಾನ ಯಾರೂ ಇಲ್ಲ ಅಂತ. ಆಶ್ಚರ್ಯದ ಸಂಗತಿ ಏನು ಗೊತ್ತಾ? ದೇವರ ಭಕ್ತರು ಅಲ್ದವ್ರ ಜೊತೆಯಲ್ಲಿ ಜಗಳಾಡೋದು ಕಡಿಮೆ, ದೇವರ ಭಕ್ತರು ಜಗಳಾಡೋದು ಜಾಸ್ತಿ. ಆತನೂ ವಿಷ್ಣು ಭಕ್ತ, ಈತನೂ ದೇವರ ಭಕ್ತನೇ, ನೋಡಿದ್ರೆ ಅವರಿಬ್ಬರಲ್ಲೇ ಜಗಳ. ಇದೇ ವಿಚಿತ್ರ. ವಾಯು ಏನು ಹೇಳ್ತಾನೆ?
ನಾನು ಭಾರೀ ಭಕ್ತ, ನಾನು ಭಾರೀ ಜ್ಞಾನಿ ಅಂತ ವಿಚಾರ ಹೇಳಲೇ ಇಲ್ಲ ಆತ. ಕಡಿ ತನಕನೂ ಹೇಳಲಿಲ್ಲ, ಕೊನೆಯವರೆಗೂ ಹೇಳಲಿಲ್ಲ. ಒಂದೆರಡು ಉದಾಹರಣೆ ಕೊಟ್ಟಿದ್ದನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಶೇಷ ಹೇಳ್ದ, ಯಾವಾಗಲೂ ಅಂತಃಪುರದಲ್ಲಿ ವಾಸ ಮಾಡೋ ನನ್ನ ಮೇಲಲ್ಲದೆ ಭಕ್ತಿ ಅಂತಃಕರಣ ವಿಷ್ಣುವಿಗೆ ನಿನ್ನ ಮೇಲಿರ್ತದಾ ಅಂತ ವ್ಯಂಗ್ಯ ಮಾಡಿದ ಶೇಷ. ಅದಕ್ಕೆ ವಾಯು ಹೇಳ್ದ, ನೋಡು, ಬೆಕ್ಕು ಯಾವಾಗಲೂ ಅಂತಃಪುರದಲ್ಲಿ ಓಡಾಡ್ಕೊಂಡಿರ್ತದೆ, ಗಜಶಾಲೆಯಲ್ಲೇ ಇರ್ತದೆ ಅಂಬಾರಿ ಹೊರೋ ಆನೆ ಅಂಥೇಳಿ ರಾಜನಿಗೆ ಅಂಬಾರಿ ಮೇಲೆ, ಅದು ಆನೆಗಿಂತ ಜಾಸ್ತಿ ಬೆಕ್ಕಿನ ಮೇಲೆ ಪ್ರೀತಿ ಅಂತ ಹೇಳ್ತಾರ. ಗಜಶಾಲೆಯಲ್ಲಿರೋ ಗಜಕ್ಕಿರೋ ಮರ್ಯಾದೆನೇ ಬೇರೆ ಕಣೋ. ಮನೆ ತುಂಬ ಅಲ್ಲಲ್ಲಿ ಹಾಲು ಕುಡ್ಕೊಂಡು ಇಲಿ ತಿನ್ಕೊಂಡು ಎಡೆಡೆ ಬೆಕ್ಕಿನ ಕಥೆನೇ ಬೇರೇನೋ ಅಂತ. ನೋಡಿ, ಇದು ಪುರಾಣದ ಸ್ಟೈಲು. ಈ ಸ್ಟೈಲೇ ಮನುಷ್ಯನನ್ನು ಆಕರ್ಷಣೆ ಮಾಡ್ತದೆ. ಅರ್ಥ, ಮುಂದೆ ಬರೋ ಕವಿಗಳೆಲ್ಲ ಇದನ್ನು ಕಳ್ತನ ಮಾಡಿ ಪ್ರಶಸ್ತಿ ತಗೊಂಡ್ರ. ಆಮೇಲೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಆಮೇಲೆ ಆಯ್ತಷ್ಟೆ. ಹಾಗಾಗಿ ನಮ್ಮ ಭಾಷೆ, ನಮ್ಮ ಮಾತು ಹೇಗಿರಬೇಕು ಅನ್ನೋದನ್ನು ಪುರಾಣ ನಮ್ಗೆ ಟ್ರೈನ್ ಮಾಡ್ತದೆ. ಉದಾಹರಣೆಗಳಿರಲಿ, ಸರಸವಾಗಿರಲಿ, ಅಲ್ಲಿ ವೈರುಧ್ಯ ಬರದಂತಿರಲಿ, ಯಾರ ಮನಸ್ಸಿಗೂ ದುಃಖ ಆಗದಂತಿರಲಿ, ಯುಕ್ತಿಯುಕ್ತವಾಗಿರಲಿ. ಯುಕ್ತಿ ಅವನು ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿರಲಿ, ದೃಷ್ಟಾಂತಕ್ಕೆ ಪ್ರತಿ ದೃಷ್ಟಾಂತ ಇರಲಿ. ಇದೆಲ್ಲ ಪುರಾಣಗಳು ನಮಗೆ ಕಲಿಸಿಕೊಡುವ ಪದ್ಧತಿ. ಅದಕ್ಕೆ ಒಂದೊಂದಕ್ಕೊಂದೊಂದು ಹೇಳ್ದ. ಕೊನೆಗೆ ಭಗವಂತನೇ ಬಂದು ಇವರಿಬ್ಬರ ಮಧ್ಯದಲ್ಲಿ ಸಮಂ ಕರಿಷ್ಯಾಮಿ, ನೀವು ಕಲಹ ಮಾಡಬೇಡ್ರಿ, ಸಮ ಮಾಡ್ತೀನಿ ಅಂತ ಹೇಳ್ದ. ಆನಂದಗಿರಿ ಅಂತಿದೆ, ಆನಂದಗಿರಿ ಮೇರು ಪರ್ವತದ ಮಗ. ನೀನು ಅದಕ್ಕೆ ಸುತ್ತುಗೋ, ಗಟ್ಟಿ ಸುತ್ತುಗೋ, ಎಷ್ಟು ಶಕ್ತಿ ಇದೆ ಹಾಕಿ. ವಾಯು ಏನಾದರೂ ಅದನ್ನು ಅಳಗಾಡಿಸಿದ ಅಂದರೆ ಅವನಿಗೆ ಬಲ ಜಾಸ್ತಿ ಅಂತ ಇಷ್ಟು ಕಥೆಯನ್ನು ಕೇಳ್ತೇವೆ. ಕನಿಷ್ಠಾಂಗುಲಿ ಸಂಸ್ಪರ್ಶಾತ್ ಅಂತ ಪುರಾಣದ ಮಾತು. ಕಿರುಬೆರಳನ್ನು ಸ್ಪರ್ಶ ಮಾಡಿದ್ದಕ್ಕೆ ಬೆಟ್ಟ ಅಲ್ಲಿದ ಶೇಷ ಸಮೇತವಾಗಿ ಕಿತ್ತುಕೊಂಡು ಬಂತಂತೆ. ಇನ್ನೆಲ್ಲಿ ಹೋಗು ಬೀಳ್ತಿತ್ತೋ ಏನೋ, ಮೇರು ಪರ್ವತ ಕೂಗ್ಲಿಕ್ಕೆ ಶುರು ಮಾಡಿದ. ತ್ರಾಯತಾಂ ತ್ರಾಯತಾಂ ವಾಯೋ, ಹೇ ವಾಯು ತ್ರಾಯತಾಂ, ರಕ್ಷಣೆ ಮಾಡಪ್ಪ. ನಿಮ್ಮಿಬ್ರು ಜಗಳದಲ್ಲಿ ನನ್ನ ಮಗು ಯಾಕೆ ಬಡವ ಆಗಬೇಕು ಅಂತ ಕೇಳಿದ್ನಂತೆ. ಮೇರು ಪ್ರಾರ್ಥನೆ ಮಾಡಿದ್ದಕ್ಕೆ ವಾಯು ಎಸಿಲಿಕ್ಕೆ ಸಮರ್ಥನೋ, ಹೋಗ್ತಿರುವ ವೇಗವನ್ನು ನಿಯಂತ್ರಿಸಲಿಕ್ಕೂ ಅಷ್ಟೇ ಸಮರ್ಥ ಅಂತ ಪುರಾಣ ವಾಯುವಿನ ಮಹಿಮೆ ಹೇಳ್ತ. ಅದನ್ನು ನಿಲ್ಲಿಸಿ ಆ ಪರ್ವತ ಸಹಿತವಾಗಿ ಶೇಷನನ್ನು ಬದುಕಿಸಿದ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳ್ತಾರೆ ಹಿರಿಯರು. ಅಪೌರುಷೇಯ ವಾಣಿನೇ ಅಷ್ಟು ಅದ್ಭುತ. ಆಮೇಲೆ ಆತನ ಒಳಗಿರುವ ಗರ್ವಗಳೆಲ್ಲ ಪರಿಹಾರ ಆಯಿತು. ಇನ್ನೊಮ್ಮೆ ಇಂಥ ಕೆಲಸ ಮಾಡಲ್ಲ ಅಂತ ಕ್ಷಮೆ ಕೋರಿದ. ಈಗ ಹೇಳಿ, ಪರ್ವತಕ್ಕೆ ಯಾರ ಹೆಸರು ಬರಬೇಕಿತ್ತು? ಗರ್ವ ಮಾಡಿದವನು ಶೇಷ ಆದ್ರಿಂದ ಅವನಿಗೆ ಅವಮಾನ ಆಯಿತು. ತನ್ನ ಗರ್ವ ಪರಿಹಾರ ಮಾಡಿಕೊಂಡ. ಸೋತ. ಸಾಮಾನ್ಯವಾಗಿ ಸೋತವ್ರ ಹೆಸರು ಬರಲ್ಲ. ಪರ್ವತಕ್ಕೆ ಗೆದ್ದವನು ವಾಯು ಅಂದಮೇಲೆ ವಾಯು ಅಚಲ ಅನ್ಬೇಕಾಗಿತ್ತೋ ಇಲ್ಲ ಪರ್ವತವನ್ನು. ಶೇಷಾಚಲ ಅಂತ ಪುರಾಣಗಳು ಪ್ರಸಿದ್ಧಿಗೆ ಬರೆಸಿದ್ವು. ಯಾಕೆ? ಅದಕ್ಕೆ ಆಗಲೇ ಹೇಳಿದೆ, ಕೆಲವು ಕಥೆಗಳು ಅಂಜನಾಚಲ ಅಂತಿಟ್ಟು ಅಂಜನೆಯಂತೆ ಪ್ರವೃತ್ತಿ ಮಾಡು ಅಂತ ಹೇಳಿಕೊಟ್ರೆ, ಶೇಷಾಚಲ ಅಂತಿಟ್ಟು ಶೇಷನಂತೆ ಗರ್ವ ಮಾಡಬೇಡ ಅನ್ನೋದನ್ನು ಹೇಳಲಿಕ್ಕೆ ಬಂದಿದೆ ಅಂತ ಅರ್ಥ. ಹಾಗಾಗಿ ಅದು ಪ್ರವೃತ್ತಿಯ ಕಥೆ, ಇದು ನಿವೃತ್ತಿಯ ಚರಿತ್ರೆ ಅಂತ ಅನುಸಂಧಾನ ಮಾಡಬೇಕು. ಶೇಷನಂತಿರಬೇಡ ಅನ್ಲಿಕ್ಕೆ ಶೇಷಾಚಲ. ಲೋಕದಲ್ಲಿ ಹಾಗೂ ಆದದ್ದಿದೆ ಕೆಲವು ಕಡೆ ಎಲ್ಲ. ಹಾಗಿರಬೇಡ ಅಂತನೋ ಹೆಸರಿನಲ್ಲಿ ಅವ್ರ ಹೆಸರಲ್ಲಿ ಪುಸ್ತಕ ಬರೆದಿರ್ತಾರೆ, ಕೆಲವು ಸಿನಿಮಾ ತೆಗೆದಿರ್ತಾರೆ, ಧಾರಾವಾಹಿಗಳು ತೆಗೆದಿರ್ತಾರೆ. ಯಾಕೆ ಅಂದರೆ ಹಾಗಿರಬೇಡ ಅಂತ ತೋರಿಸ್ಲಿಕ್ಕೆ ಅವನ ಹೆಸರಿಟ್ಟಿರ್ತಾರೆ. ಹಾಗಿರಬೇಡ. ಅದಕ್ಕೆ ಪರ್ವತಕ್ಕೆ ಶೇಷನಂತಿರಬೇಡ ಅನ್ನೋ ಅರ್ಥದಲ್ಲಿ ಶೇಷಾಚಲ ಅಂತ. ಗರ್ವದಿಂದ ಹಿರಿಯರನ್ನ, ದೊಡ್ಡವರನ್ನ ಹೀಯಾಳಿಸಿ ಮಾತನಾಡಬೇಡ, ವಿರೋಧ ಕಟ್ಟಿಕೊಳ್ಬೇಡ, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡುತ್ತೇನೆ ಅಂತ ಹೋಗಬೇಡ. ಎಷ್ಟೇ ದೇವರ ಭಕ್ತನಾಗಿರ್ಬೋದು ನೀನು ದೇವರಿಗೆ ಬಹಳ ಸಮೀಪದಲ್ಲೇ ವಾಸ ಮಾಡಿಕೊಂಡಿರ್ಬೋದು, ಆದರೂ ಕೂಡ ಇನ್ನೊಬ್ಬ ದೇವರ ಭಕ್ತರನ್ನು ನೀನೆಂದು ಅವಮಾನ ಮಾಡಬೇಡ. ಇವುಗಳನ್ನೆಲ್ಲ ತಿಳಿಸ್ಲಿಕ್ಕೆ ಪುರಾಣ ಈ ಚರಿತ್ರೆಗಳನ್ನು ಹೇಳ್ತು ಅಂತ ಮೇಲ್ನೋಟದ ಒಂದು ಸಂದೇಶ. ಸ್ವಲ್ಪ ದೇವತೆಗಳ ಬಗ್ಗೆ ಆಲೋಚಿಸಿ ಅವ್ರ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡಬೇಕು.
ಬಲ ದೇವತೆಗಳಲ್ಲಿ ಯಾರು ಶ್ರೇಷ್ಠ ಅಂತ ತೀರ್ಮಾನಕ್ಕೆ ಮಾನದಂಡ. ಇವನು ಇದರಲ್ಲಿ ಶ್ರೇಷ್ಠ, ಇವನು ಇದರಲ್ಲಿ ಶ್ರೇಷ್ಠ ಅಂತ ಲೋಕದಲ್ಲಿ ಮನುಷ್ಯರಲ್ಲಿ ಹಾಗೆ ತೀರ್ಮಾನ ಮಾಡ್ತಾರೆ. ಇವತ್ತು ಜ್ಞಾನದಲ್ಲಿ ಒಳ್ಳೆ ಜ್ಞಾನ ಇದೆ ಅಂದರೆ ಅವನು ಶ್ರೇಷ್ಠ, ಜ್ಞಾನ ಮಾನದಂಡ. ಇದು ಮನುಷ್ಯರಲ್ಲಿ. ದೇವತೆಗಳಲ್ಲಾಗುವಾಗ ಬಲ ಮಾನದಂಡ ಅಂತ, ದೇವತಾ ಪುರುಷರಲ್ಲಿ. ದೇವತಾ ಸ್ತ್ರೀಯರಲ್ಲಾಗುವಾಗ ರೂಪ ಮಾನದಂಡ ಅಂತ ಭಗವತ್ಪಾದರು ಅನುಸಂಧಾನ ಮಾಡಿಸಿದ್ದಾರೆ. ಹಾಗಾಗಿ ರೂಪ ದೇವತಾ ಸ್ತ್ರೀಯರ ಶ್ರೇಷ್ಠತೆಯನ್ನು ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ಪುರಾಣ ಇತಿಹಾಸಗಳನ್ನು ಅಧ್ಯಯನ ಮಾಡುವಾಗ ಅತಿ ಸುಂದರ ರೂಪ ಅಂತ ಯಾವ ದೇವತಾ ಸ್ತ್ರೀಯರ ಬಗ್ಗೆ ವರ್ಣಿಸ್ತದೆ, ಆ ದೇವತಾ ಸ್ತ್ರೀ ಉಳಿದೆಲ್ಲ ಸ್ತ್ರೀಯರಿಗಿಂತ ಉತ್ತಮಳು ಅಂತ ತಿಳ್ಕೊಳ್ಬೇಕಂತ. ಹಾಗೆ ದೇವತೆಗಳಲ್ಲಾಗುವಾಗ ಉಪನಿಷತ್ತುಗಳು, ಇತಿಹಾಸ ಯಾವ ದೇವತೆಯ ಬಲವನ್ನು ಉಳಿದೆಲ್ಲ ದೇವತೆಗಳಿಗಿಂತ ಶ್ರೇಷ್ಠ ಅನ್ನಲಿಕ್ಕೆ ಆಖ್ಯಾಯಿಕೆಗಳನ್ನು ಹೇಳಿ ಹೇಳಿ ತಿಳಿಸ್ತದೆ. ಆ ದೇವತೆಯನ್ನು ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠ ಅಂತ ನಾವು ತಿಳ್ಕೊಳ್ಬೇಕಂತ. ಇದು ಮಾನದಂಡ. ಪ್ರಶ್ನೆ ಮಾಡಬಹುದು, ಹಾಗಾದರೆ ಅವರಿಗೆ ಬಲ ಜಾಸ್ತಿ ಇದೆ, ಶ್ರೇಷ್ಠ ಆದರೆ ಲೋಕದಲ್ಲಿ ವ್ಯತ್ಯಾಸ ಇದೆ. ಕೆಲವರಿಗೆ ಭಾರೀ ಬಲ ಇರ್ತದೆ, ಜ್ಞಾನ ಇರಲ್ಲ. ಈ ವ್ಯತ್ಯಾಸ ದೇವತೆಗಳಲ್ಲೂ ಬರಬಹುದಾ ಅಂದರೆ, ಯಾರು ಬಲಾಧಿಕರಾಗಿರ್ತಾರೋ ಅವರು ಜ್ಞಾನದಿಂದಲೂ ಅಧಿಕರಾಗಿರ್ತಾರೆ ಅಂತ ತಿಳಿಸಿದ್ದಾರೆ. ಇದು ಪುರಾಣ ಅರ್ಥೈಸಿಕೊಳ್ಳಿಕ್ಕಿರಬೇಕಾದ ಪ್ರಮುಖವಾದ ಅಂಶಗಳಲ್ಲಿ ಒಂದು. ಹಾಗಾಗಿ ಈಗೇನು ಮಾಡ್ತು, ಭಗವಂತ ಬೇರೆ ಬೇರೆ ರೀತಿ ಅವರಿಬ್ಬರನ್ನ ಸ್ಪರ್ಧೆಗಿಳಿಸಿ ಯಾರು ಶ್ರೇಷ್ಠ ಅಂತ ಲೋಕಕ್ಕೆ ತೋರಿಸ್ಬೋದಾಗಿತ್ತು. ಬಲ ಕಾರ್ಯದಲ್ಲೇ ಯೋಜಿಸಿದ. ಯಾಕೆ ಅಂದರೆ ಬಲವೇ ದೇವತೆಗಳಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಎಲ್ಲ ಹೆಚ್ಚಿರ್ತದೆ ಅಂತನ್ಲಿಕ್ಕೆ ಅದು ಮಾನದಂಡ ಅನ್ನೋ ಕಾರಣಕ್ಕೆ ಬಲದಲ್ಲಿ ಯೋಜಿಸಿದ ಅಂತ ಪುರಾಣವನ್ನು ಅರ್ಥ ಮಾಡಿಸ್ತಾರೆ. ಇದು ಛಾಂದೋಗ್ಯ ಮೊದಲಾದ ಉಪನಿಷತ್ತುಗಳಲ್ಲಿ ವಾಯುವಿನ ಶ್ರೇಷ್ಠತೆಯನ್ನು ಹೇಳುವಾಗ ಬಲಜಿಜ್ಞಾಸೆನೇ ಹೆಚ್ಚು ಮಾಡ್ತಾರಂತೆ. ಅದಕ್ಕಾಗೇನೆ ಯಾವುದೋ ಒಂದು ಸ್ಪರ್ಧೆ, ಆ ಸ್ಪರ್ಧೆಯೊಳಗೆ ವಾಯುವಿನೇ ಹೋಗಿ ಮೊದಲು ಹೋಗಿ ಸೋಮರಸಪಾನ ಮಾಡಿ ಬರ್ತಾನೆ ಎಲ್ರಿಗಿಂತ ಅಂತ ಕಥೆ ಹೇಳ್ತಾರೆ. ವಾಯುನಾ ತ್ರಿರಪಿ ಪೂರ್ವಪಾಯಿನ ಸರ್ವದೈವ ತಜಿತಾತರಸ್ವಿನ. ದೇವತೆಗಳೆಲ್ಲ ನಿಂತಿದ್ರಂತೆ, ಸೋಮರಸ ಅಲ್ಲಿಟ್ಟಿದ್ದಾರೆ ದೂರದಲ್ಲಿ. ಎಲ್ಲ ದೇವತೆಗಳ ಮಧ್ಯದಲ್ಲಿ ವಾಯು ಎಲ್ಲರಿಗಿಂತ ವೇಗವಾಗಿ ಹೋಗಿ ಸೋಮರಸಪಾನ ಮಾಡಿ ಬಂದಂತೆ. ಮೊದಲನೇ ಸಲ ನೀನು ತುಂಬ ಪ್ರಿಪೇರ್ ಆಗಿ ಬಂದಿದ್ದಿ ಅಂದ ಇಂದ್ರ. ನಾನು ಸ್ವಲ್ಪ ಪ್ರಿಪೇರ್ ಆಗಿರಲಿಲ್ಲ, ಈ ಬಾರಿ ನಾನು ನೀನು ಪ್ರಿಪೇರ್ ಆಗಿ ನಿಂತುಕೊಳ್ಳೋಣ, ಯಾರು ಹೋಗ್ತಾರೆ ನೋಡೋಣ. ಹಾಗೆ ಆಗಲಿ ಅಂದ. ಎರಡನೇ ಬಾರಿ ಆಗಲೂ ವಾಯುನೇ ಹೋಗ್ಬಿಟ್ಟ. ಇನ್ನೊಂದೇನೋ ಕಾರಣ ಹೇಳ್ದ, ಪ್ರಿಪೇರ್ ಆಗಿದ್ದೆ, ಸ್ವಲ್ಪ ಏನೋ ಕಾಲು ಎಡುವುದೇ, ಈ ಸಲಿ ಬಾ ನೋಡೋಣ. ಮೂರನೇ ಬಾರಿನೂ ಅದು ವಾಯುನಾ ತ್ರಿರಪಿ ಪೂರ್ವಪಾಯಿನ. ಮೂರು ಬಾರಿ ಸ್ಪರ್ಧೆಯಲ್ಲಿ ಇಂದ್ರದೇವರು ವಾಯುದೇವರಿಗೆ ಸೋಮರಸ ಪಾನ ಮಾಡುವಾಗ ಸೋತ್ರು ಅಂತ ಕಥೆ. ಈ ಕಥೆ ಕೇಳಿದರೆ ಸಣ್ಣ ಹುಡುಗರ ಥರ ಇದೆಯಲ್ಲ ಅಂತ ಅನಿಸ್ತದಲ್ಲ. ಏನು ಚಾಕ್ಲೇಟ್ಸ್ ಅಲ್ವಾ ಗಲಾಟೆ ಮಾಡಿದ್ರು ಅನ್ನೋ ಹಂಗಿದೆ ನೋಡಿ. ಇದೇ ವಿಚಿತ್ರ. ಅದಕ್ಕೆ ಎಲ್ರಿಗೆ ಉಪನಿಷತ್ತು ಪುರಾಣಗಳನ್ನು ಈ ಕೂಡಲೇ ಎಲ್ರಿಗೆ ಹೇಳಬೇಡಿ ಅಂತ ಅದಕ್ಕೆ ಅಂದರು. ಅವರಿಗೆ ಅರ್ಥೈಸ್ಕೊಳ್ಳುವ ಕೆಪಾಸಿಟಿ ಅಷ್ಟು ಬೆಳೆದಿರಲ್ಲ. ಮೇಲಾಗಿ ಅದನ್ನು ಅನರ್ಥ ಮಾಡಲಿಕ್ಕೆ ಏನು ಬೇಕೋ ಆ ಕೆಪಾಸಿಟಿ ಮೊದಲೇ ಬಂದಿರ್ತದೆ. ಈ ಕಾರಣಕ್ಕೆ ಎಲ್ಲವನ್ನೂ ಎಕ್ಸ್ಪೋಸ್ ಮಾಡಲಿಲ್ಲ. ಬಹಳ ರಹಸ್ಯ ಇದೆ. ಹಾಗೆ ಅಲ್ಲಿ ತಿಳ್ಕೊಳ್ಬೇಕಾದ ಅಂಶ ನೆನಪಿಟ್ಕೋಣ. ಆ ವೇಗದಲ್ಲಿ ವಾಯು ಗೆದ್ದದ್ರಿಂದ ವೇಗ, ಬಲ, ಜ್ಞಾನ, ವೈರಾಗ್ಯ ಎಲ್ಲದರಿಂದಲೂ ಇಂದ್ರದೇವರಿಗಿಂತಲೂ ವಾಯು ಶ್ರೇಷ್ಠ ಅಂತ ಕೊನೆಗೆ ಆ ಉಪನಿಷತ್ತು ಒಂದು ನಿರ್ಣಯವನ್ನು ಕೊಟ್ಟು ನಮಗೆ ಉಪದೇಶ ಮಾಡ್ತದೆ. ಇದು ಒಂದಲ್ಲ, ಇಂಥ ಎಷ್ಟೋ ಆಖ್ಯಾಯಿಕೆಗಳು ಉಪನಿಷತ್ನಲ್ಲಿ ನೀವು ನೋಡ್ಬೋದು. ಅದಕ್ಕೆ ತಕ್ಕಂತೆ ಈ ಪುರಾಣವನ್ನು ಅರ್ಥೈಸ್ಕೊಳ್ಳೋ ಪ್ರಯತ್ನ ಪಡಬೇಕು. ಇಲ್ಲೂ ಹಾಗಾದರೆ ಅಲ್ಲಿ ಇಂದ್ರನ ಬಗ್ಗೆ ಹೇಳ್ತಲ್ವಾ, ಇಲ್ಲಿ ಯಾರ ಬಗ್ಗೆ? ಶೇಷನ ಬಗ್ಗೆ ಅಷ್ಟೆ. ಅಲ್ಲಿ ಇಂದ್ರ ಸೋತ, ಇಲ್ಲಿ ಶೇಷ ಸೋತ. ನೋಡಿ, ಪುರಾಣಗಳು ಭಗವಂತನ ಪಾರಮ್ಯವನ್ನು ಹೇಳಿದಂತೆ
ವಾಯುದೇವರ ಜೀವೋತ್ತಮತೆಯನ್ನು ಅಲ್ಲಲ್ಲಿ ಈ ರೀತಿ ಎಕ್ಸ್ಪೋಸ್ ಮಾಡ್ತದೆ. ಹಿರಿಯರು ಹೇಳ್ತಾರೆ, ನಾವು ನೋಡೋ ದೃಷ್ಟಿ, ರಾಮನನ್ನ ಹನುಮ ಎತ್ತಿದ ಅಂತ ರಾಮಾಯಣದ ಕಥೆ. ಹನುಮ ಎತ್ತಿದ, ವಿಷ್ಣು ತಾನೇ ರಾಮ, ಗರುಡ ವಾಹನ. ಗರುಡ ಯಾವಾಗಲೂ ವಿಷ್ಣುನನ್ನ ಹೊತ್ತೋಗೋನು. ರಾಮಾಯಣದ ಕಾಲದ ಕಥೆ ಕೇಳ್ತೇವಲ್ಲ, ಕಿಷ್ಕಿಂಧ ಕಾಂಡದಲ್ಲಿ ಬರ್ತದೆ, ತನ್ನ ಹೆಗಲ ಮೇಲೆ ಎತ್ತುಕೊಂಡಂತೆ. ಬರೀ ರಾಮನನ್ನಷ್ಟೇ ಅಲ್ಲ, ಲಕ್ಷ್ಮಣ ನೀನು ಬಂದ್ಬಿಡ ಈ ಕಡೆಗೆ ಅಂತ ಅವನು ಎಡ ಭುಜದಲ್ಲಿ ಅವನು ಇವನು ಸೇರಿಸೇ ಎತ್ತಿಬಿಟ್ಟ. ವಿಚಿತ್ರ ಅಂದ್ರೆ ಆಂಜನೇಯ ಬ್ರಹ್ಮಚಾರಿ, ಭಾರೀ ಭೋಗ ಮಾಡ್ತಾ ಇದ್ದ ಅಂತೇನಿಲ್ಲ, ಚೆನ್ನಾಗಿ ದಷ್ಟಪುಷ್ಟವಾಗಿ ತಿಂದು ತೇಗ್ತಿದ್ದ ಅಂತೇನಂತೂ ಇಲ್ಲ. ವಿಷ್ಣು ಗರುಡನ ಮೇಲೆ ಯಾವಾಗಲೂ ಕೂಡ್ತಾನಲ್ಲ, ಆ ಗರುಡನ ಆಹಾರ ಬಹಳ ದೊಡ್ಡದು. ಅದಕ್ಕೆ ಎಲ್ಲ ದೇವತೆಗಳಿಗೆ ನೈವೇದ್ಯ ಅಂದ್ರೆ ತೋರಿಸಿಡೋದು ಅಂತ ಮಾಡಿದ್ದಾರೆ. ಕರೆ ಅವರಿಗೆಲ್ಲ ಊಟಕ್ಕೆ ಹಾಕೋ ಯೋಗ್ಯತೆ ನಮಗಿರಲ್ಲ. ಗರುಡ ಭಾರಿ ಹಾವುಗಳು ಬೇಕವನೇ, ಅವನ ದೇಹ ಆಗಿದೆ, ಅವನ ಹಸಿವು ಅಷ್ಟು ತಕ್ಕಂತೆ ಇರ್ತದೆ, ಹಾಗಾಗಿ ಅವನ ಭೋಗ ಜಾಸ್ತಿ. ಆಂಜನೇಯ ಬ್ರಹ್ಮಚಾರಿ, ಏನಿಲ್ಲ, ಉಪವಾಸ. ಮತ್ತು ಅವನಿಗೆ ರೆಕ್ಕೆ ಇದೆ ಹಾರಲಿಕ್ಕೆ. ಆಂಜನೇಯನ ಕೈಯಲ್ಲಿ ರೆಕ್ಕೆ ಇತ್ತಾ? ಇಲ್ಲ. ರೆಕ್ಕೆ ಇಲ್ಲದೆ, ಭೋಗ ಮಾಡದೆ, ಆಹಾರ ಸೇವಿಸದೆ ರಾಮನನ್ನ ಭುಜದಲ್ಲಿ ಹೊತ್ತದ್ರಿಂದ ಗರುಡನನ್ನು ಮೀರಿಸಿದ ಅಂತ ಇದರಿಂದ ಅರ್ಥ ಗೊತ್ತಾಗ್ತದೋ ಇಲ್ಲೋ ಅಂತ ಹಿರಿಯರು. ಅಪಕ್ಷಪಾತಿ, ಎಷ್ಟು ಅನುಸಂಧಾನಕ್ಕೆ ತರಿಸಿದಾರೆ ನೋಡಿ. ಜಿಗಾಯ, ಅಪಕ್ಷ, ಭೋಗಭೋಕ್ತ, ಅಭೋಗಭೋಕ್ತ. ಹಸಿವೆ ಇದ್ದು ಆಹಾರ ಸೇವಿಸದೆ ಆಂಜನೇಯ ಗರುಡನಿಗಿಂತ ಮೇಲಾದ, ಬರೀ ರಾಮನನ್ನಲ್ಲ ಜೊತೆಗೆ ಲಕ್ಷ್ಮಣನ್ನೂ ಹೊತ್ತ. ನೋಡಿ ಈ ಸೀಕ್ವೆನ್ಸ್ ಏನು ಹೇಳ್ತು ರಾಮಾಯಣ ನಿಮಗೆ, ಗರುಡನಿಗಿಂತ ಆಂಜನೇಯ ವಾಯು ಉತ್ತಮ ಅಂತ ತಿಳಿಪಡಿಸ್ತು. ಹಾಗೆ ಅಲ್ಲಿ ಗರುಡನಿಗಿಂತ ಉತ್ತಮ ಅಂತ ಹೇಳಿದ್ರೆ ಶ್ರೀನಿವಾಸ ಕಲ್ಯಾಣ ಹೇಳ್ತದೆ ಶೇಷನಿಗಿಂತ ಉತ್ತಮ ಅಂತ. ಉಪನಿಷತ್ ಹೇಳ್ತದೆ ಇಂದ್ರನಿಗಿಂತ ಉತ್ತಮ. ನೋಡಿ ಇದಕ್ಕೆ ಯುಕ್ತಿಗಳು ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ. ಇದನ್ನು ನಿಮಗೆ ಅರ್ಥ ಆಗದೆ ಇರೋ ಸಂಗತಿಗಳೇನಲ್ಲ, ಸಿಂಪಲ್ ಆಗಿದೆ. ಇಂದ್ರನಿಗಿಂತ, ಶೇಷನಿಗಿಂತ, ಗರುಡನಿಗಿಂತ, ಇವೆಲ್ಲ ಅಲ್ಲಲ್ಲಿ ಪುರಾಣ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವಾಗ ನೀವು ಯುಕ್ತಿಗಳನ್ನು ಚಲಾವಣೆ ಮಾಡಿಕೊಂಡ್ರೆ ಜೀವೋತ್ತಮತೆ ಅನ್ನೋದು ಯಾರಲ್ಲಿ ಕಂಡು ಬರ್ತದೆ? ವಾಯುದೇವರಲ್ಲಿ. ಹೀಗೆ ಜೀವೋತ್ತಮ ತತ್ವವನ್ನು ಪರಿಚಯಿಸಿ ನಮಗೆ ಆ ಸ್ಮರಣೆ ಬರಲಿ ಅನ್ನೋ ಕಾರಣಕ್ಕೆ ಶೇಷಾಚಲದ ಮಹಿಮೆಯನ್ನು ಪುರಾಣ ಅನುಸಂಧಾನ ಮಾಡಿಸ್ತದೆ. ಕೊನೆಗೆ ಬಂದದ್ದು 4ನೇದ್ದು ಕಲೌ ಶ್ರೀ ವೆಂಕಟಾಚಲಂ. ಅದರ ಸಂದೇಶ ಏನು? ಒಬ್ಬ ವ್ಯಕ್ತಿ ಮಾಧವ, ಅವನ ಕಥೆ ಅಜಾಮಿಳನಂತಾತ, ಮಾಡಬಾರ್ದ ಪಾಪಗಳನ್ನು ಮಾಡಿದ, ಬೆಟ್ಟದ ಸ್ಪರ್ಶ ಮಾಡ್ತಾ ಬಂದ, ಕೊನೆಗೆ ದೈವಯೋಗ. ಆ ಉತ್ತರ ಭಾರತದ ಯಾತ್ರಿಕರು ಅವನ ಜೊತೆಗೆ ಸೇರಿಸ್ಕೊಂಡ್ರು. ಕಪಿಲ ತೀರ್ಥದಲ್ಲಿ ಬಂದು ಶ್ರಾದ್ದ ಮಾಡಿದ. ಕಪಿಲ ತೀರ್ಥದ ಮಹಿಮೆ ಹಾಗೂ ಅಲ್ಲಿ ಮಾಡಿದ ಪಿತೃಕಾರ್ಯದ ಮಹಿಮೆಯನ್ನು ಪ್ರಸ್ತಾಪ ಮಾಡಿತು ಪುರಾಣ. ಇದು ಮನುಷ್ಯರಿಗೆ ಸಂದೇಶ ಕೊಡಲಿಕ್ಕೆ ಹೇಳಿತು. ಆಮೇಲೆ ಭೂಧರ ಸ್ಪರ್ಶ ಮಾತ್ರೇಣ ಅಂತ ಒಂದು ವಾಕ್ಯ ಇದೆ ಅಲ್ಲಿ. ವರಾಹಸ್ವಾಮಿಯ ದರ್ಶನಕ್ಕೆ ಅಂತ ಎಲ್ಲರೂ ಹೊರಟರು. ಯಾವಾಗ ಅದನ್ನು ಹತ್ತಲಿಕ್ಕೆ ಅಂತ ಹೊರಟು ಸ್ಪರ್ಶ ಮಾಡಿದ, ಮಕ್ಷಿಕ ಒಂದು ಯಾವುದೋ ಹುಳ ನುಂಗಿದಾಗ ಆಗಿತ್ತಂತೆ ಮಾಧವನಿಗೆ. ಹತ್ತುವಾಗ ಸಂಕಟ ಆಗ್ತಿದೆ, ಪಾಪಗಳೆಲ್ಲ ಅವನ ಒಳಗಿದ್ದದ್ದು ವಾಂತಿ ರೂಪದಲ್ಲಿ ಹೊರಗೆ ಬಂತು. ಬೆಟ್ಟದ ಮೇಲೆ ಕಾರಿದ ಅದು ಸುಟ್ಟು ಭಸ್ಮ ಆಗಿ ದುರ್ಗಂಧ ಎಲ್ಲ ದೇವಲೋಕಕ್ಕೆ ಬಡಿತಿತ್ತು ಅಂತ ಪುರಾಣದ ವಾಕ್ಯಗಳಿದ್ದಾವೆ. ಈ ಅಂಶ ಮನುಷ್ಯನಿಗೆ ಕೊಡೋ ಸಂದೇಶ ಏನು? ನಾವು ಮಾಡಬಾರ್ದ ಪಾಪಗಳನ್ನು ಮಾಡ್ತೇವೆ. ಅವನು ಕುಂತಲೆಯ ಸ್ಪರ್ಶ ಮಾಡಿದ. ಚಂದ್ರಲೇಖೆ ಅಂತ ಉತ್ತಮ ಹೆಂಡತಿ ಇದ್ದಾಳೆ, ಕುಂತಲೆಯ ಸ್ಪರ್ಶ ಮಾಡಿಬಿಟ್ಟ. ಅವಳು ಉಪದೇಶ ಮಾಡ್ತಾಳೆ, ನಿನ್ನ ದೇಹ ಎಷ್ಟು ಪವಿತ್ರ, ನನ್ನ ದೇಹ ಎಷ್ಟು ಅಪವಿತ್ರ. ನೀನು ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡಿದ ಪಾದಗಳು, ನಾನು ಜಾರನ ಗೃಹದ ಪರ್ಯಟನೆ ಮಾಡಿದ ಪಾದ. ನನ್ನ ಬಾಯಲ್ಲಿ ಜಾರ ವಾರ್ತೆ ಬಂದಿದೆ, ನಾನು ಅಪವಿತ್ರಳು. ನಿನ್ನ ಬಾಯಲ್ಲಿ ವೇದ ಮಂತ್ರಗಳು ಬಂದಿದೆ, ನೀನು ಪವಿತ್ರ. ಜಾತಕರ್ಮವಾಗಿದೆ, ನಾಮಕರಣವಾಗಿದೆ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಂತಹ ಪತ್ನಿ ನಿನಗಿದ್ದಾಳೆ. ಮನೆಯೊಳಗೆ ಅಗ್ನಿಹೋತ್ರ ಇಟ್ಟಿದ್ದಾನೆ ನಿನ್ನ ತಂದೆ.
ನಿನ್ನ ಪಾವಿತ್ರತೆ ನನ್ನ ಅಪಾವಿತ್ರತೆ, ನಿನ್ನ ಪುಣ್ಯ ಮೇರುವಿನಷ್ಟಿದ್ರೆ ನನ್ನ ಪಾಪ ಮೇರುವಿನಷ್ಟಿದೆ, ಬರಬೇಡ ಅಂತ ಕೇಳಿಕೊಂಡು ಅಂಗಲಾಚಿದ ಮಾತುಗಳು ಪುರಾಣದಲ್ಲಿ ಬರ್ತದೆ. ವರ್ಣನೆ ಚೆನ್ನಾಗಿದೆ, ನೋಡ್ಲಿಕ್ಕೂ ಚೆನ್ನಾಗೇ ಇದೆ ಅದು ಆ ಸನ್ನಿವೇಶ. ಇದನ್ನು ಈ ಪರಿ ಇಷ್ಟು ಹೇಳಬೇಕಾಗಿತ್ತ ವೇದವ್ಯಾಸರು ಅಂತ. ಇಷ್ಟು ಯಾಕೆ ಹೇಳಿದರು ವ್ಯಾಸರು? ಯಾಕೆ ಹೇಳಿದರು ಅಂದರೆ ಇದರಿಂದ ನಿವೃತ್ತನಾಗು ಅಂತ ಹೇಳಬೇಕಾಗಿದೆ. ಕಾಮಾಗ್ನಿ ಮನುಷ್ಯನನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತದೆ. ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ. ಮುಂದೆ ಶ್ರೀನಿವಾಸನಂಥವನನ್ನು ಅಳಿಯನನ್ನು ಮಾಡ್ಕೊಳ್ಬೇಕಾದ್ರೆ ಈಗಲೇ ಅದಕ್ಕೆ ತಕ್ಕಂತೆ ಟ್ರೈನಿಂಗ್ ಆಗಿರ್ಬೇಕೋ ಬೇಡವೋ ಅಂತದೆ ಪುರಾಣ. ಅದಕ್ಕೆ ಅವನಿಂದ ನಡೆದ ಆ ತಪ್ಪಿನ ಘಟನೆ, ಅವನಿಗಾದ ಪಶ್ಚಾತ್ತಾಪ, ಅವನು ಯಾಕೆ ತಪ್ಪು ಮಾಡ್ದ ಅದನ್ನು ವಿಸ್ತಾರವಾಗಿ ಹೇಳ್ತದೆ. ಈಗ ಹಂಗಲ್ಲ, ಈಗ ಜೈಲಿಗೆ ಹೋಗಿ ಬಂದರೆ ನಾಳೆ ಮೆರವಣಿಗೆ ಮಾಡಿ ಕರ್ಕೊಂಡು ಬಂದ್ಬಿಡ್ತಾರೆ. ಇದೇ ವ್ಯತ್ಯಾಸ. ಮನುಷ್ಯರಿಗೆ ನಾನಾ ರೀತಿಯಾಗಿ ಬೋಧನೆ ಮಾಡಿ ತಪ್ಪು ದಾರಿಗೆ ಹೋಗೋದು ಬೇಡ ಅಂತ. ಅದ ಒಬ್ಬಳು ಕುಂತಲಿಗೆ ಇಷ್ಟು ತಿಳುವಳಿಕೆ ಇದೆ, ಮಾಧವನಿಗೆ ಬರಲಿಲ್ಲಲ್ಲ ಅಂತ ವ್ಯಂಗ್ಯ. ತಿಳುವಳಿಕೆ ಇದ್ದವನೇ ಜಾಸ್ತಿ ತಪ್ಪು ಮಾಡ್ತಾನೆ ಅಂತ ಪುರಾಣಗಳು ನಮಗೆ ಎಚ್ಚರ ಕೊಡ್ತದೆ. ಏನು ತಿಳುವಳಿಕೆ ಇಲ್ಲದೆ ಇದ್ದವನು ಚೆನ್ನಾಗೇ ಇರ್ತಾನೆ. ಕವಿ ಹಾಸ್ಯ ಮಾಡಿ ಹೇಳ್ತಾನಲ್ಲ, ಅಜ್ಞ ಸುಖಮಾರಾಧ್ಯ ಸುಖತರಮಾರಾಧ್ಯತೆ ವಿಶೇಷಜ್ಞ ಜ್ಞಾನಲವ ದುರ್ವಿದಗ್ಧಂ ಬ್ರಹ್ಮಾಪಿ ನರಂ ನರಂಜಯತಿ. ತಿಳುವಳಿಕೆ ಇದೆ, ಎಂಥ ತಿಳುವಳಿಕೆ ಮಾಧವಂದು. ಆದರೆ ಅವನಿಗೆ ಮನುಷ್ಯನಿಗೆ ತಡಿಲಿಕ್ಕಾಗದ ಕಾಮ, ಹಗಲು ಹೊತ್ತಿನಲ್ಲಿ ಬಂದ ಕಾಮ, ಅದು ಇನ್ನೂ ನಿಷಿದ್ಧ. ದಿವಾಸಂಗಮ ತತ್ಪರ ಅಂತ ಹೆಂಡತಿ ಉಪದೇಶ ಮಾಡ್ತಾಳೆ. ಕುಂತಲೆ ಹೇಳಿದ ಮಾತಿಗೂ ಕಾಮ ನಿಗ್ರಹ ಆಗಲಿಲ್ಲ, ಹೆಂಡತಿ ಚಂದ್ರಲೇಖೆ ಹೇಳಿದ ಮಾತಿಗೂ ಕಾಮ ನಿಗ್ರಹ ಆಗಲಿಲ್ಲ. ಇದಕ್ಕೆ ಕೃಷ್ಣ ಒಂದು ಮಾತು ಹೇಳ್ದ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ ಅಂತ. ಆ ಮಾತನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಬಹುದು. ಭ್ರಷ್ಟ ಅನ್ನೋ ಶಬ್ದ ಒಂದರ್ಥದಲ್ಲಿ ಲೋಕದ ಕನ್ನಡದಲ್ಲಿ ಬೈಗಳ, ಇನ್ನೊಂದು ಅರ್ಥದಲ್ಲಿ ಭ್ರಷ್ಟ ಅಂತ ಕೃಷ್ಣ ಯಾಕೆ ಆಡ್ತಾನೆ ಅಂದರೆ ಇನ್ನೊಂದು ಮೆಟ್ಲಿತ್ತು ಪಾಪ ಸಾಧನೆ ಮಾಡಿಕೊಳ್ಳಿಕ್ಕೆ, ಅಷ್ಟರಲ್ಲಿ ಕೆಳಗೆ ಬೀಳ್ತಾನಲ್ಲ ಅವನಿಗೆ ಭ್ರಷ್ಟ ಅಂತ ಕರೀತಾರಂತೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಪಿ ಜಾಯತೆ. ಇವನು ಯೋಗಭ್ರಷ್ಟ ಅಂತ ಭಾವಿಸ್ಬೋದು. ಯೋಗ ಅಂತ ಕೃಷ್ಣ ಗೀತೆಯಲ್ಲಿ ಹೇಳೋದು ಯಾವುದನ್ನ? ನಿಷ್ಕಾಮ ಭಗವಂತನ ಆರಾಧನಾ ಯಾರು ಮಾಡ್ತಾನೆ ಅವನು ಯೋಗಿ ಅಂತ ಕೃಷ್ಣನ ದೃಷ್ಟಿ. ಬೇಕಾದಂಗೆ ಮಾಡ್ಕೊಂಡಿದ್ದಾನೆ. ಪಂಚಯಜ್ಞ ಪರಾಯಣ ಪಂಚಾನನ ಸಮುದ್ಯುತಿ. ಪಂಚಯಜ್ಞ ಮಾಡಿಕೊಂಡಿದ್ದ ಇವನು ಮಹಾನುಭಾವ. ದ್ವಿತೀಯ ಇವ ಭಾಸ್ಕರ ಅಂತ ಒಂದು ಮಾತು. ಸೂರ್ಯ ಇದ್ದಾಗಿದ್ದಂತೆ ನೋಡ್ಲಿಕ್ಕೆ ಮಾಧವ. ಸೂರ್ಯ ಇದ್ದಾಗಿದ್ದ ಅಂದ್ರೆ ಅರ್ಥ ಏನು? ಅವನ ತೇಜಸ್ಸು ಮುಖದಲ್ಲಿ ಅಂಥದ್ದಿತ್ತು. ಅದಕ್ಕೊಬ್ಬರು ವ್ಯಾಖ್ಯಾನ ಹೀಗೂ ಬರೀತಾರೆ, ನೋಡ್ಬೇಕದ್ರ ಬಗ್ಗೆ. ಇವನೇ ಮುಂದೆ ಆಕಾಶ ರಾಜ ಅಂದ್ರೆ ಸೂರ್ಯ ಅಂತ. ಆಕಾಶಕ್ಕೆ ರಾಜ ಸೂರ್ಯ ತಾನೆ. ಅದಕ್ಕೆ ಹಿಂದಿನ ಮಾಧವನಾದಾಗಲೇ ಅವನನ್ನು ದ್ವಿತೀಯ ಇವ ಭಾಸ್ಕರ ಅಂತ ವ್ಯಾಸರು ಹೇಳಿದರು ಅಂತ ಹೇಳ್ತಾರೆ. ಮಿತ್ರ ಅಂತ ಒಬ್ಬ ಸೂರ್ಯ, ಮಿತ್ರ 12 ಸೂರ್ಯರಲ್ಲಿ ಮಿತ್ರ, ಅವನ ಆಕಾಶ ರಾಜ ಅಂತ ಒಬ್ಬ ಹಿರಿಯರು ಬರೆದಿಟ್ಟಿದ್ದಾರೆ ಪುರಾಣಗಳಲ್ಲಿ. ಆತ ಹಿಂದಿನ ಜನ್ಮದಲ್ಲಿ ಭೀಷ್ಮಕ ರಾಜನಾಗಿದ್ದ. ರಾಹುವಿನ ಆವೇಶ ಇದ್ದದ್ದಕ್ಕೆ ಕೃಷ್ಣನಿಗೆ ಸಾಕ್ಷಾತ್ತಾಗಿ ತನ್ನ ಮಗಳು ರುಕ್ಮಿಣಿಯನ್ನು ವಿವಾಹ ಮಾಡಿಕೊಡ್ಲಿಕ್ಕೆ ತಡೆ ಆಯ್ತಂತೆ. 3 ಕಲ್ಯಾಣಗಳು ಇತಿಹಾಸ ನಮಗೆ ಹೇಳಿಕೊಟ್ಟದ್ದು, ಬಹಳ ಪ್ರಸಿದ್ಧವಾದದ್ದು. ವಿಷ್ಣು ಭಕ್ತರು ಇದರ ಕಡೆ ಗಮನ ಹರಿಸಬೇಕು. 1 ಸೀತಾ ಕಲ್ಯಾಣ, 2 ರುಕ್ಮಿಣಿ ಕಲ್ಯಾಣ, ಈಗ ಹೇಳ್ತಾ ಇರುವಂಥ ಈ ಪದ್ಮಾವತಿ ಶ್ರೀನಿವಾಸನ ಕಲ್ಯಾಣ. ಅದರಲ್ಲಿ ಭಗವತ್ಪಾದರು ಹೇಳ್ತಾರೆ, ಅಪಾಂಪತಿಶ್ಚ ಮೈಥಿಲಃ. ತಾತ್ಪರ್ಯ ನಿರ್ಣಯ. ಅಪಾಂಪತಿ 3 ಕಲ್ಯಾಣದಲ್ಲಿ ಅತಿ ಅದ್ಭುತವಾದ ಕಲ್ಯಾಣಗಳಲ್ಲಿ ಇನ್ನೂ ಒಂದು ಕಲ್ಯಾಣ, 4ನೇದೊಂದು ಮರೆತೆ. ವರುಣ ಮಾಡಿದ ಲಕ್ಷ್ಮೀ ಕಲ್ಯಾಣ ಅಂತ. ಅಪಾಂಪತಿ ಅಂದರೆ ವರುಣ.
ವರುಣ ತನ್ನ ಮಗಳಾಗಿ ಬಂದ ಲಕ್ಷ್ಮಿಯನ್ನ ಅಜಿತ ನಾಮಕ ಭಗವಂತನಿಗೆ ಸಾಕ್ಷಾತ್ತಾಗಿ ಕನ್ಯಾದಾನ ಮಾಡಿದ. ಭಾರಿ ಭಾಗ್ಯ. ವರುಣನ ಭಾಗ್ಯಕ್ಕೆ ಸರಿಸಮಾನ ಭಾಗ್ಯ ಯಾರ್ದಿದೆ? ಆದರೆ ಲಕ್ಷ್ಮಿನ ಮಗಳನ್ನಾಗಿ ಪಡೆದು ಮಾಡಬೇಕಾದ್ರೆ ಅದರಂತೆ ವಿದೇಹ ರಾಜ ಮುಂದೆ ಮಾಡ್ತಾನೆ. ಈಗ ಪುರಾಣದ ಕಥೆ ಕೇಳಲಿಕ್ಕೆ ಕೂತಿದ್ದಾನೆ. ಮೈಥಿಲ ಅಂತ ಅವನಿಗೆ ಕರೆದಿದ್ದಾರೆ ಭಗವತ್ಪಾದ. ಇವರಿಬ್ಬರು ಬಹಳ ಪುಣ್ಯವನ್ನು ಪಡೆದರು. ಈ ಮಿತ್ರನಾಮಕ ಸೂರ್ಯ ಇದ್ದಾನೆ, ಭೀಷ್ಮಕ ರಾಜನಿಗೆ ಮಾತ್ರ ಅವಕಾಶ ಸಿಗದಂತಾಯಿತು. ರುಗ್ಮಿ ತಡದ, ರಾಹುವಿನ ಆವೇಶ ಇತ್ತು ಅಂತಾದ್ರಿಂದ ಅವನೇ ಪುನಃ ಆಕಾಶರಾಜನಾಗಿ ಬಂದ ಅಂತ ಒಬ್ಬ ಹಿರಿಯರ ಅಭಿಪ್ರಾಯ. ಮಧ್ಯದಲ್ಲಿ ಒಂದು ಜನ್ಮ ಮಾಧವ ಅಂತ ಬಂದಿತ್ತಂತೆ. ಅದು ಯೋಗಭ್ರಷ್ಟ ಅಂತ, ಅದಕ್ಕೋಸ್ಕರನೇ ಅದನ್ನು ಅನುಸಂಧಾನ ಮಾಡಿಸ್ತಾರೆ. ಯೋಗಭ್ರಷ್ಟೋಪಿ ಜಾಯತೆ. ಇದು ನಮಗೆ ಕೊಟ್ಟ ತಿಳುವಳಿಕೆ. ನಮ್ಮ ಸಾಧನೆಯ ಮಾರ್ಗಗಳಲ್ಲಿ ನಮಗೆ ಬಹಳ ದೊಡ್ಡ ಶತ್ರು ಕಾಮ. ಅದನ್ನು ನಾವು ಗೆಲ್ಲಲೇಬೇಕು, ಅದರ ಬಗ್ಗೆ ಎಚ್ಚರ ವಹಿಸಲೇಬೇಕು. ಮಹಾಶನಃ ಮಹಾಪಾಪ್ಮ. ಕೃಷ್ಣ ಈ ವಿಶೇಷಣಗಳಿಂದ ಕಾಮಶತ್ರುವಿನ ವಿವರಣೆ ಕೊಟ್ಟಿದ್ದಾನೆ. ಕಾಮಯೇಷ ಕ್ರೋಧಯೇಷ ಅಂತ ಹೇಳುವಾಗ ಮಹಾಶನಃ ಮಹಾಪಾಪ್ಮ. ಸಾಮಾನ್ಯ ಅಲ್ಲ ಶತ್ರು ಇವನು. ಹೊರಗೆಲ್ಲೋ ಇದ್ದಾನೆ, ಬಹಳ ಟೆರರಿಸಮ್ ಮಾಡ್ತಿದ್ದಾನೆ, ಆ್ಯಕ್ಟಿವಿಟಿ ಜಾಸ್ತಿ ಆಗಿದ್ದಾನೆ. ಟೆರರಿಸ್ಟ್ ಅಂತಂದರೆ ಬಂಧನಕ್ಕಾಗೂ ಹಾಕ್ಬೋದು, ಜೈಲಿಗೆ ಹಾಕಲಿಕ್ಕೆ. ಒಳಗೇ ಇದ್ದಾನೆ, ನಮ್ಮೊಳಗೇ ಸೇರ್ಕೋತಾನೆ, ನಮ್ಮ ದೇಹವನ್ನೇ ತನ್ನ ಅಡುಗು ತಾಣಗಳನ್ನಾಗಿ ಮಾಡ್ಕೊಳ್ತಾನೆ. ಅವನನ್ನು ನಾವು ಹಿಡಿಯೋದು ಹೇಗೆ ಅಂತಾನೆ. ಅದಕ್ಕೆ ಜಹಿಶತ್ರುಂ ಮಹಾಬಾಹೋ. ಮಹಾಬಾಹೋ ಅರ್ಜುನ, ನೀನು ಹೊರಗಿನ ಶತ್ರುಗಳನ್ನೆಲ್ಲ ಗೆಲ್ಲಬೇಕು, ಯುದ್ಧ ಮಾಡಬೇಕು, ಅದು ನಿನಗೆ ಸ್ವಧರ್ಮ ಅಂತ ಉಪದೇಶ ಮಾಡ್ತಿದ್ದ ಕೃಷ್ಣ ಇದ್ದಕ್ಕಿದ್ದಂತೆ ಕಾಮ ಗೆಲ್ಲು ಅಂತ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟ ಮಧ್ಯದಲ್ಲಿ. ಅಂದರೆ ಹೊರಗಿನ ಶತ್ರುಗಳನ್ನು ಯುದ್ಧ ಮಾಡೋದು ಹೇಗೆ ಸ್ವಧರ್ಮವೋ, ಸ್ವರ್ಗ ತಂದು ಕೊಡ್ತದೋ, ಒಳಗಿರುವ ಕಾಮಶತ್ರುವನ್ನು ನಿಗ್ರಹ ಮಾಡೋದು ನಿನಗೆ ಮುಕ್ತಿಯನ್ನು ತಂದು ಕೊಡ್ತದೆ ಅಂತ ಎರಡು ಥರದ ಯುದ್ಧವನ್ನು ಕೃಷ್ಣನ ಮಾತಿನಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ಕಾಮದ ಜೊತೆಗೆ ಮಾಡುವ ಯುದ್ಧ. ಇದರ ಪರಿಚಯ, ಇದರಿಂದ ಆಗುವ ಅನರ್ಥ ಎಲ್ಲವನ್ನು ಮಾಧವನಿಂದ ನಾವು ನೋಡಲಿ, ಅದರಿಂದ ಎಚ್ಚರ ವಹಿಸಲಿ ಅಂತ ಪುರಾಣ ವಿಸ್ತಾರ ಮಾಡಿ ಹೇಳ್ತು. ಕಾಮ ನಿಗ್ರಹ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ. ಇಷ್ಟು ಮೀರಿ, ಕೈ ಮೀರಿ ಪಾಪ ನಡೆದ ಮೇಲೂ ಭಗವಂತನ ಕರುಣೆಯಿಂದ, ಅವನ ಸನ್ನಿಧಾನಕ್ಕೆ ಪಾತ್ರವಾದ ಪರ್ವತ ಸ್ಪರ್ಶದಿಂದ ಅವನ ಎಲ್ಲ ಪಾಪಗಳು ಪರಿಹಾರ ಆಯಿತು. ಅದಕ್ಕೆ ಆ ಪರ್ವತಕ್ಕೆ ವೆಂಕಟ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ. ಅರಾಯಕಾಣೆ ವಿಕಟೆ ಗಿರಿಂಗಚ್ಚ, ಇದೊಂದು ವೇದ ಮಂತ್ರ. ಈ ವೇದ ಮಂತ್ರ ವೆಂಕಟ ಅನ್ನೋ ನಾಮದ ವಿವರಣೆಯನ್ನು ಕೊಟ್ಟಿದೆ ಅಂತ ಹಿರಿಯರು ಹೇಳಿದ್ದಾರೆ. ವೇಂ ಪಾಪಂ, ವೇಂ ಅಂದರೆ ಪಾಪ, ಕಟಸ್ಥ ದಾಹ, ಕಟ ಅಂದರೆ ಅದರ ಸುಡುವಿಕೆ ಅಂತ ಅರ್ಥ. ಪಾಪವನ್ನು ಸುಟ್ಟು ಭಸ್ಮ ಮಾಡುತ್ತದೆ ಅನ್ನೋ ಅರ್ಥದಲ್ಲಿ ವೆಂಕಟಾಚಲ ಅಂತ ನಾಮ ಆ ಪರ್ವತಕ್ಕೆ ಸಾರ್ಥಕ ಅನ್ವರ್ಥಕ ಅಂತ ಆ ಚರಿತ್ರೆಯನ್ನು ನೋಡ್ತೇವೆ. ಇದು ಮೊದಲನೇ ಅಧ್ಯಾಯ ಇಲ್ಲಿಗೆ ಪೂರ್ಣಗೊಂಡು ಮುಂದಿನ ಅಧ್ಯಾಯಗಳಿಂದ ಭಗವಂತನ ಕಥೆ ಪ್ರಾರಂಭ ಆಗ್ತದೆ. ಸಾಮಾನ್ಯವಾಗಿ ನಾವು ಅಲ್ಲಲ್ಲಿ ಚರಿತ್ರೆಗಳನ್ನು ಕೇಳುವಾಗ ಒಬ್ಬರನ್ನು ನಿಮಿತ್ತ ಮಾಡಿ ಎಕ್ಸ್ಪೋಸ್ ಮಾಡ್ತದೆ, ಅವ್ರಿಗೆ ಕೀರ್ತಿ ಬರೋ ಹಾಗೆ. ಅಂಬರೀಷನ ಕಥೆ ದುರ್ವಾಸರನ್ನು ಎಕ್ಸ್ಪೋಸ್ ಮಾಡ್ತದೆ, ರಾಮನ ಕಥೆ ವಿಶ್ವಾಮಿತ್ರರನ್ನು ಎಕ್ಸ್ಪೋಸ್ ಮಾಡ್ತದೆ. ಹಾಗೆ ಶ್ರೀನಿವಾಸ ಕಲ್ಯಾಣದ ಕಥೆಯಲ್ಲಿ ಭೃಗು ಋಷಿಗಳನ್ನು ಎಕ್ಸ್ಪೋಸ್ ಮಾಡ್ತದೆ ಅಂತ ಅರ್ಥ. ಬೇಕಲ್ಲ ಒಬ್ಬ ಪಾತ್ರ. ಇದಕ್ಕೆ ಭಗವತ್ಪಾದರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಭಗವಂತ ತನ್ನ ಅವತಾರ ಮಾಡುವ ಮುನ್ನ ಅನೇಕ ಭಕ್ತರದ್ದೊಂದು ಲಿಸ್ಟ್ ಇಟ್ಕೊಂಡಿರ್ತಾನಂತೆ ತಲೆ ಒಳಗೆ, ಯಾರ್ಯಾರಿಗೆ ಕೀರ್ತಿ ಕೊಡಬೇಕು ಅಂತ. ಅದಕ್ಕೆ ಅವರನ್ನು ಯೋಚನೆ ಮಾಡ್ತಾನಂತೆ. ನೀನು ಈಗ ಬರಬೇಕು, ನೀನು ಆಮೇಲೆ ಬರಬೇಕು, ನೀನು ನಾಳೆ ಬರಬೇಕು, ನೀನು ಬೇಗ ಬರೋ ಹಾಗಿಲ್ಲ, ನೀನು ಸ್ವಲ್ಪ ತಡವಾಗಿ ಬಾ, ಎಲ್ಲ ಯೋಚನೆ ಮಾಡಿರ್ತಾನಂತೆ. ಯಾಕೆ ಅಂದರೆ ಅವರಿಗೆ ಆಗಲೇ ಕೀರ್ತಿ ಕೊಡಬೇಕು ಅಂತ. ಹಾಗೆ ಭೃಗು ಋಷಿಗಳನ್ನು, ಅಷ್ಟು ಜನ ಋಷಿಗಳ ಮಧ್ಯದಲ್ಲಿ ಅವರನ್ನೇ ನೇಮಕ ಮಾಡೋ ಹಾಗೆ ಪ್ರೇರಣೆ ಮಾಡಿದ. ಆ ನದಿ ತೀರದಲ್ಲಿ ಮಾಡ್ತಿದ್ದ ಯಾಗದ ಫಲ ಯಾರು ಭೋಗಿಸ್ತಾನೆ, ಯಾರಿಗೆ ಸಮರ್ಪಣೆ ಮಾಡ್ತೀರಿ,
ಯಾರಿಗೋಸ್ಕರ ಈ ಎಲ್ಲ ಯಜ್ಞ ಧ್ಯೇಯ ಅದೊಂದು ಕಥಾನಕ. ಅದಕ್ಕೆ ಸರಿಯಾಗಿ ಭೃಗು ಋಷಿಗಳು ಭಗವಂತನ ಮಂದಿರಕ್ಕೆ ಬಂದರು. ಅವನ ಹೃದಯ ಭಾಗಕ್ಕೆ ಕಾಲಿನಿಂದ ತಾಡನ ಮಾಡಿದರು. ಭಗವಂತ ಎದ್ದು ಅವರ ಪಾದಕ್ಕೆ ನೀರಿನಿಂದ ಅಭಿಷೇಕ ಮಾಡಿಬಿಟ್ಟ, ಪ್ರಕ್ಷಾಲನೆ ಮಾಡಿದ, ಪ್ರಕ್ಷಾಲನೆ ಮಾಡಿದ. ಲಕ್ಷ್ಮೀ ದೇವಿಯನ್ನು ನೀರು ತರಲಿಕ್ಕೆ ಅಂತ ಹೇಳಿ ಆಸನ ಕೊಟ್ಟು ಭೃಗು ಋಷಿಗಳ ಪಾದ ಪ್ರಕ್ಷಾಲನೆ ಮಾಡಿ ಅವರನ್ನು ಶಾಂತಗೊಳಿಸಿದ ಅಂತ ಪುರಾಣದ ಕಥೆ. ಪೂರ್ವದಲ್ಲಿ ಇನ್ನಿಬ್ಬರು ಕಥೆ ಬಂತಲ್ಲ, ಬ್ರಹ್ಮ ಮಾತೇ ಆಡಲಿಲ್ಲ, ಶಿವ ತಾಡನ ಮಾಡಲಿಕ್ಕೆ ಬಂದ. ಬ್ರಹ್ಮ ಮಾತಾಡದೇ ಇದ್ದದ್ರದ್ದು ಸಂದೇಶ ಏನು, ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಸರ್ವೋತ್ತಮನ್ ಯಾರು ಅಂತ ನೋಡಲಿಕ್ಕೆ ಭೃಗು. ಮಾತಾಡದೇ ಇದ್ದರೆ ಸಹಜವಾಗಿ ಗೊತ್ತಾಗ್ತದೆ ಅಂತ, ನಾನಲ್ಲ ಸರ್ವೋತ್ತಮ ಅಂತ ಗೊತ್ತಾಗ್ತದೆ. ಹಾಗಾಗಿ ಬ್ರಹ್ಮ ಮಾತನಾಡದೆ ಸರ್ವೋತ್ತಮನಲ್ಲ ಅಂತ ತೋರಿಸಿದ. ತನ್ನ ಪತ್ನಿ ಪಾರ್ವತಿ ಆಲಿಂಗಿಸಿಕೊಂಡಿದ್ದ, ಅವಳನ್ನು ಸಮಾಧಾನ ಪಡಿಸ್ಲಿಕ್ಕೆ ಭೃಗು ಋಷಿಗಳನ್ನು ತಾಡನ ಮಾಡಲಿಕ್ಕೆ ಬಂದ. ಈತ ಸರ್ವೋತ್ತಮನಲ್ಲ ಅಂತ ತೋರಿಸುವ ಉದ್ದೇಶ ಶಿವನಿಗೂ ಇದೆ. ಹಾಗಾಗಿ ಶಿವನಿಗೆ ಬ್ರಹ್ಮನಿಗೆ ತಪ್ಪು ತಿಳುವಳಿಕೆ ಇದೆ ಅಂತ ಯಾರೂ ಭಾವಿಸಬಾರ್ದು. ಪುರಾಣದ ಕಥೆ ಹೇಳೋರಿಗೆ ಇರಬೇಕಾದ ಎಚ್ಚರಿಕೆ ಏನು ಅಂದರೆ, ಆ ಪಾತ್ರಗಳ ಗೌರವಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ಅವುಗಳನ್ನು ಆಲೋಚನೆ ಮಾಡಬೇಕಾಗಿದೆ. ನಮ್ಮಲ್ಲಿ ಸಮಸ್ಯೆ, ಯಾವುದೋ ಕಥೆ ಹೇಳ್ತಾ ಇರ್ತೀವಿ, ಉಳಿದವ್ರನ್ನೆಲ್ಲ ಬಾಯಿಗೆ ಬಂದಾಗ ಬೈಯೋದು, ಅದರಿಂದ ಆ ಪಾತ್ರಗಳಿಗೆಲ್ಲ ಧಕ್ಕೆ ಬರ್ತದೆ. ಅಹಲ್ಯೆ ಕಥೆ ಹೇಳಬೇಡ ಅನ್ನಲ್ಲ, ಇಂದ್ರನನ್ನು ಬೈಲಿಕ್ಕೆ ಅಂತ ಹೇಳಬೇಡ ಅಂತ ಅರ್ಥ. ಇದೇ ಸೂಕ್ಷ್ಮ, ಇದೇ ವಿಶೇಷ. ಯಾಕಂದ್ರೆ ಆ ಅರ್ಹತೆ ನಮಗೆ ಯಾರಿಗೂ ಇಲ್ಲ, ಇಂದ್ರನನ್ನು ಬೈಯೋ ಅರ್ಹತೆ ನಮಗೆ ಯಾರಿಗೂ ಇಲ್ಲ. ಕಥೆ ಹೇಳು, ಎಚ್ಚರಿದಿಂದ ಹೇಳು. ಹಾಗೆ ಪ್ರಕೃತದ ಪುರಾಣ ಕಥೆಗಳು, ಆ ಪುರಾಣದ ಶಬ್ದಗಳು ಅಷ್ಟು ಮಾರ್ಮಿಕವಾಗಿದ್ದಾವಲ್ಲಿ. ವ್ಯಾಸರ ನಿರ್ದೇಶನನೇ ಅಷ್ಟು ಅದ್ಭುತ. ಹಾಗಾಗಿ ಬ್ರಹ್ಮನನ್ನು ಅಜ್ಞಾನಿ ಅಂತಾಗಲಿ, ಶಿವನನ್ನು ಶಿಡಕ ಅಂತಾಗಲಿ, ಭೃಗು ಋಷಿಗಳು ಭಾರೀ ಸಾತ್ವಿಕ ಅಂತಾಗಲಿ ತೋರಿಸೋ ಉದ್ದೇಶ ಪುರಾಣಕ್ಕಲ್ಲ. ಪುರಾಣದ ಮುಖ್ಯ ಉದ್ದೇಶ ಕೊನೆಗಿದೆ ಅಲ್ಲ, ಯಾವಾಗಲೂ ಹೇಳ್ತಾರಲ್ಲ, ಸೀರಿಯಲ್ ನೋಡುವಾಗ ಕೊನೆಯದು ನೋಡ್ಬೇಕಂತೆ, ಪಾಯಿಂಟ್ ಬಹಳ ಮುಖ್ಯ ಇರ್ತದೆ ಅಂತ. ಹಾಗೆ ಕೊನೆ ಭಾಗ ಭಗವಂತನ ಪಾರಮ್ಯವನ್ನು ತೋರಿಸ್ಲಿಕ್ಕೆ ಇದೊಂದು ಅಂಗ. ಅವ್ರು ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಆ್ಯಕ್ಟರ್ ಅಂತಿರ್ತಾರೆ. ಏನಂತಾರೆ ಇದಕ್ಕೆ ಅವಾಗೆಲ್ಲ? ಸಹ ಪಾತ್ರಧಾರಿಗಳು ಅಂತಿರ್ತಾರೆ, ಪೋಷಕ ನಟರು ಅಂತಾರಲ್ಲ. ಹಾಗೆ ಬ್ರಹ್ಮ ವಿಷ್ಣುವಿನ ಪಾರಮ್ಯವನ್ನು ಹುಡುಕೊಂಡು ಬಂದ ಭೃಗು ಋಷಿಗಳಿಗೆ ಪೋಷಕನಾಗಿ ಒಂದು ಪಾತ್ರವನ್ನು ಧರಿಸಿದ ಅಂತ ಭಾವಿಸಬೇಕೆ ಹೊರತು ಬ್ರಹ್ಮನಿಗೆ ಅಜ್ಞಾನವೋ ಶಿವನಿಗೆ ಸಿಟ್ಟೋ ಅಂತ ಭಾವಿಸಬಾರ್ದು. ಈ ಎಚ್ಚರದಿಂದ ಪುರಾಣದ ಕಥೆಯನ್ನು ನಾವು ನೋಡೋಣ. ಅದರದ್ದೇ ವಿಶೇಷತೆ. ಅದಕ್ಕೆ ಹೇಳ್ತು ಪುರಾಣ, ಭೃಗು ಹೋದಾಗ ಬ್ರಹ್ಮ ಏನು ಮಾಡ್ತಿದ್ದ ಅಂತ ಹೇಳಿ ವರ್ಣನೆ ಮಾಡಿದ್ದೆ ಆ ಉದ್ದೇಶದಿಂದ. ಕುಲಂಕುಷವಾಗಿ ನೋಡಿ, 4 ಮುಖದಿಂದ ನಾರಾಯಣನನ್ನ 4 ವೇದಗಳಿಂದ ಸ್ತೋತ್ರ ಮಾಡ್ತಾ ಬಹಳ ಶ್ರದ್ಧೆಯಿಂದ ಬ್ರಹ್ಮದೇವರು ಕುಳಿತಿದ್ದ ಅಂತ ಬ್ರಹ್ಮನ ಪಾತ್ರವನ್ನು ಪುರಾಣ ವರ್ಣನೆ ಮಾಡ್ತದೆ. ಆ ಮಾತು ಬ್ರಹ್ಮನಿಗೆ ಅಜ್ಞಾನ ಇತ್ತು ಅನ್ನೋದನ್ನು ಹೊಡೆದು ಹಾಕ್ತದೆ. ಅಲ್ರಿ, 4 ವೇದವನ್ನು ಹೇಳಿ 4 ಮುಖದಿಂದ ನಾರಾಯಣನನ್ನು ಸ್ತೋತ್ರ ಮಾಡ್ತಾ ಕುಳಿತ ಬ್ರಹ್ಮನಿಗೆ ಒಬ್ಬ ಭೃಗು ಬಂದಾಗ ಮಾತಾಡಿಸದೆ ಕಳಿಸುವಷ್ಟು ಅಹಂಕಾರ ಅಂತನೋ ಅಜ್ಞಾನ ಅಂತನೋ ಹೇಳಲಿಕ್ಕಾಗ್ತದ? ಹಾಗಾಗಿ ಯಾವ ಪುರಾಣ ಭೃಗು ಋಷಿಗಳನ್ನು ಮಾತನಾಡಿಸ್ಲಿಲ್ಲ. ನೋ ವಾಚ ವಚನಂ ವಿಧಿ ಅಂತ ವಾಕ್ಯ. ವಿಧಿ ವಚನಂ ನ ಉವಾಚ. ವಿಧಿ ಬ್ರಹ್ಮದೇವರು ಭೃಗು ಋಷಿಗಳು ಪಾದಕ್ಕೆ ನಮಸ್ಕಾರ ಮಾಡಿದರೂ ಕೂಡ, ಪಾದತಳದಲ್ಲಿ ನಮಸ್ಕಾರ ಮಾಡಿದರೂ ಮಾತನಾಡಿಸಲಿಲ್ಲ. ಮನೆಗೆ ಬಂದವರು ಮಾತಾಡಿಸಲಿಲ್ಲ ಅಂದರೆ ಯಜಮಾನ ಅವರಿಗೆ ಅವಮಾನ ಮಾಡಿದ ಹಾಗೆ ಅಂತನ್ನೋದು ಲೋಕದೃಷ್ಟಿ. ಅದಕ್ಕೆ ಪುರಾಣ ಹಿಂದಿನ ಮಾತುಗಳಲ್ಲಿ ಸ್ಪಷ್ಟಪಡಿಸ್ತು. ಚತುರ್ಮುಖನಾದ ಬ್ರಹ್ಮ 4 ಮುಖದಿಂದ 4 ವೇದದಿಂದ ದೇವರನ್ನು ಸ್ತೋತ್ರ ಮಾಡ್ತಾ ಮೈಮರೆತಿದ್ದ ಅಂತನ್ನೋದನ್ನು ಹೇಳ್ತಾರೆ. ಹಾಗಾಗಿ ಬ್ರಹ್ಮನಿಗೆ ಇಲ್ಲಿ ಅಜ್ಞಾನ ಆಗಲಿ, ಭೃಗು ಋಷಿಗಳನ್ನು ಮಾತಾಡಿಸ್ಬಾರ್ದು ಅಂತಾಗಲಿ
ತಪ್ಪು ದೃಷ್ಟಿಗಳನ್ನು ನಾವು ಬ್ರಹ್ಮನ ಬಗ್ಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಮತ್ತು ಮಾಡಿದ್ದೇನು ಅಂತ ಆದರೆ ಭೃಗು ಋಷಿಗಳಿಗೆ ಕೀರ್ತಿ ಬರಬೇಕು, ಭಗವಂತನ ಇಚ್ಛೆಗನುಗುಣ ಅವನ ಸರ್ವೋತ್ತಮತೆ ಸಿದ್ಧನೂ ಆಗಬೇಕು, ಅದಕ್ಕೆ ತಕ್ಕಂತೆ ನಾನು ಪಾತ್ರ ವಹಿಸಬೇಕು. ಈ ಪುರಾಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಶಿವ ಮಾಡಿದ್ದೇನು? ಪಾರ್ವತಿಯ ಜೊತೆಗೆ ಕಾಮುಕನಾಗಿ ಆಲಿಂಗನ ಮಾಡ್ಕೊಂಡು ಕುಳಿತಿದ್ದ. ಈಗಲೇ ಬರಬೇಕಾ ಭೃಗು ನೀನು ಅಂತಂದ. ಮೊದಲು ನೋಡಿದ್ದೆ ಪಾರ್ವತಿ ಅಂತೆ ಭೃಗು ಋಷಿಗಳನ್ನು. ಅವಳು ಇವನನ್ನು ದೂರ ಸರಿಸಿದ್ಲು ಶಿವನನ್ನ. ಅವಳನ್ನು ಪ್ರೀತಿ ಪಡಿಸ್ಲಿಕ್ಕೆ ಶಿವ ನೋಡೇ ಬಿಡ್ತೇನೆ ಒಂದು ಕೈ ಅಂತ ಭೃಗು ಋಷಿಗಳ ಮೇಲೆ ಬಂದ ಅಂತ ಪುರಾಣದ ಈ ಪ್ರಸಂಗ ನೀವು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದರೆ ಹೀಗೆ ಕಾಣಿಸ್ತದೆ. ಶಿವನ ಬಗ್ಗೆ ಶಿವನಿಗೇನು ಕೆಲಸನೇ ಇಲ್ವೋ ಏನೋ, ಯಾವಾಗಲೂ ಪಾರ್ವತಿ ಜೊತೆಗೆ ಕುಣಿತಾನೆ, ಕುಣಿದಾಡ್ತಾನೆ, ಹೀಗೆ ಶಿವನ ಬಗ್ಗೆ ತಾತ್ಸಾರ ಬರೋ ಹಾಗೆ ನಿಮಗೆಲ್ಲ ಕಾಣಿಸ್ತದೆ. ಅಪ್ಪಿ ತಪ್ಪಿ ಶಿವನ ಬಗ್ಗೆ ಹಾಗೆ ನಾವು ನೀವು ಅಲಗಳಿಬಾರ್ದು. ಏನು ತಿಳಿದಿದ್ದೀವಿ ಶಿವನ ಬಗ್ಗೆ ನಾವ್ಯಾರು? ರಸಾಘನ ರಸಾನಲ ನಿಲಯವದ್ವಿವಸ್ವತ್ ವಿಧು ಪ್ರಯಷ್ಟೃಷ ನಿಮಿಷ್ಟ ವಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಆ 8 ಶಿವನ ರೂಪಗಳು ಏನು ಅದ್ಭುತ! ಶಿವ ಅಂದರೆ ಸಾಧಾರಣ ಅಲ್ಲ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಳಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ. ಶಿವ ಅಂದರೆ ಏನು ಸಾಮಾನ್ಯ ವ್ಯಕ್ತಿನೇ? ಹಾಗಾಗಿ ಕಥೆ ಪುರಾಣದಲ್ಲಿ ಹೇಳಿದೆ ಅಂದಾಗ ಒಳಗಿರುವ ಎಸೆನ್ಸನ್ನು ನಾವು ತೆಗಿಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಪುರಾಣಗಳ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿರುವ ಒಂದು ಪಾತ್ರಕ್ಕೆ ಅಗೌರವ ಕೊಡೋ ಹಾಗೆ ನಾವು ಬೆರಳು ಮಾಡೋ ಹಾಗೆ ಆಗಬಾರ್ದು. ಅದಕ್ಕೆ ಪುರಾಣ ಶಿವನ ಬಗ್ಗೆ ಸ್ಪಷ್ಟೀಕರಣ ಕೊಡ್ತದೆ. ಇದು ಅಹಂಕಾರ ತತ್ವದ ಮನಸ್ತತ್ವದ ದೇವತೆ. ಮುಂದೆ ಬಂದ ಭೃಗು ಋಷಿಗಳು ತಮ್ಮ ಬಗ್ಗೆ ಸರ್ವೋತ್ತಮನಲ್ಲ ಅಂತ ತಿಳಿಸ್ಲಿಕ್ಕೆ ಇದಕ್ಕಿಂತ ಬೇರೆ ಆಕ್ಟಿಂಗ್ ಬೇಡ ಅಂತ ಹಾಗೆ ಮಾಡಿದ್ರಂತೆ. ನೋಡಿ, ಇದು ದೇವತೆಗಳ ದೃಷ್ಟಿ. ಒಬ್ಬ ಬರ್ಲಿಕ್ಕಿದ್ದಾನೆ ಅಂದ್ರೆ ಅವ್ರಿಗೆ ಮೊದಲೇ ಗೊತ್ತಾಗಿರ್ತದೆ. ಅವ್ರಿಗೇನು ಮೊಬೈಲಿಗೆ ಮೆಸೇಜ್ ಬರಬೇಕಾಗಿಲ್ಲ. ಈಗ ಭೃಗು ಋಷಿಗಳು ಗಂಗಾ ನದಿ ತೀರದಿಂದ ಯಾರು ಸರ್ವೋತ್ತಮ ಅಂತ ನಿಶ್ಚಯ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ ಅಂತ ಮೊದಲೇ ಮೆಸೇಜ್ ಬಂದಿದೆ ಅವರಿಗೆ. ನಾನು ಈಗ ಬಂದ ಕೂಡಲೇ ಅವರನ್ನು ಆದರ ಮಾಡಿದೆ, ಕರೆದೆ, ನಾನಲ್ಲ ಅಂತ ಬಾಯಿ ಬಿಟ್ಟು ಹೇಳಿದೆ. ಇದು ಒಂದು ಪದ್ಧತಿ. ನಾನಲ್ಲ, ನೀನು ಬಂದಿದ್ದಿ ಸರ್ವೋತ್ತಮನ್ ಯಾರು ಅಂತ ಯೋಚನೆ ಮಾಡಿಕೊಂಡು ಆದರೆ ನಾನಲ್ಲ ಅಂತ ಹೇಳೋದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಏನು ಅಂದರೆ, ಇದೊಂದು ಪದ್ಧತಿ. ನಮ್ಮ ದೃಷ್ಟಿ ಏನು ಅಂದ್ರೆ ಹಿಂಗೇ ಮಾಡಬೇಕು ಅಂತ. ಹಂಗೇನಿಲ್ಲಲ್ಲ. ತಾವು ಯಾವುದು ಅಲ್ಲವೋ ಅದನ್ನು ತೋರಿಸೋದಕ್ಕೆ ಬೇರೆ ಬೇರೆ ಪದ್ಧತಿಗಳು ಲೋಕದಲ್ಲಿ ಇದ್ದಾವೋ ಇಲ್ಲೋ. ಇವತ್ತೇನಾಗಿದೆ ಅಂದರೆ, ತಾವು ಯಾವುದು ಅಲ್ಲವೋ ಅದು ಆಗಿದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕೆ ಸೆಲ್ಫಿ ವ್ಯವಸ್ಥೆ ಬಂದಿದೆ ಇವಾಗ. ಈಗ ಅವನು ಒಳ್ಳೆಯವನಲ್ಲ ಅವನು, ಆದರೆ ವೇಷ ಮಾತ್ರ ಹಾಗೆ ಹಾಕ್ಕೊಳ್ತಾನೆ. ಒಳ್ಳೆ ಭಾರಿ 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 ದೇಹದೊಳಗೆ ವೇಷ ಹಾಕ್ಕೊಳ್ತಾನೆ, ಕೊರಳಲ್ಲಿ ಒಂದಿಷ್ಟು ಮಾಲೆ ಹಾಕ್ಕೊಳ್ತಾನೆ, ಭುಜದ ತುಂಬ ಹಚ್ಕೊಳ್ತಾನೆ, ಕೈಯೆಲ್ಲ ಬೆರಳು ಹಾಕ್ಕೋತಾನೆ, ಹೀಗೆ 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 ನೋಡಿ. ಒಳಗಡೆ ಒಂದು ಅಕ್ಷರ ಜ್ಞಾನ ಇಲ್ಲ ಮತ್ತೆ ನೋಡಿದ್ರೆ. ಆದರೆ ಎಲ್ಲರೂ ನನ್ನನ್ನು ಜ್ಞಾನಿ ಅಂತ ಗುರುತಿಸ್ಲಿ ಅಂತ ಆಸೆ ಪಡ್ತಾನೆ. ಎಷ್ಟು ಜನ ಇಲ್ಲ ಇವತ್ತು ಆ ಥರ. ಬರೀ ಜ್ಞಾನಿ ಅಂತೇನಲ್ಲ, ಎಲ್ಲ ಥರದಿಂದಲೂ ಮನುಷ್ಯ. ಅವನು ಆಸ್ಟ್ರಾಲಜರ್ ಅಲ್ಲ, ಆದರೆ ಎಲ್ಲರೂ ನನ್ನನ್ನು ಆಸ್ಟ್ರಾಲಜರ್ ಅಂತ ಗುರುತಿಸ್ಲಿ ಅಂತ ಆಸೆ ಪಡ್ತಾರೆ. ಇದು ಯಾವ ನ್ಯಾಯ? ದೇವತೆಗಳು ಹೇಗಿದ್ದಾರೆ ಅಂದರೆ, ಅವರು 2 ರೀತಿ. ಅವರನ್ನೇ ವಿಶ್ವಾಸ ಮಾಡಿ ಅವರಿಂದಲೇ ವರ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರ ಆಗೋ ವರ್ಗ ಒಂದಿದೆ. ಅವರನ್ನು ವಿಶ್ವಾಸ ಮಾಡದೆ ಎಷ್ಟು ಬೇಕೋ ಅಷ್ಟು ದೇವತೆಗಳನ್ನು ಉಪಯೋಗಿಸಿ ಆಮೇಲೆ ಅವರನ್ನೇ ತಾತ್ಸಾರ ಮಾಡೋ ವರ್ಗನೂ ಒಂದಿದೆ. ಆ 2 ವರ್ಗವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಬೇಕೋ ಆ ವೇಷವನ್ನು ದೇವತೆಗಳು ಹಾಕ್ಕೊಂಡಿರ್ತಾರೆ. ವರ್ತನೆಯೂ ಹಾಗೆ ಮಾಡ್ತಾರೆ. ಹಾಗಾಗಿ ದೇವತೆಗಳ ವರ್ತನೆಯ ಬಗ್ಗೆ ನಾವು ನೀವು ಯೋಚಿಸಿ ನಿರ್ಧಾರ ಮಾಡಬಾರ್ದು. ಆ ವರ್ತನೆಯನ್ನು ಹಾಗೇ ತಿಳ್ಕೊಳ್ಬೇಕು. ಮುಂದೆ ಆಗ್ತಿರೋ ವಿಷ್ಣುವಿನ ಪಾರಮ್ಯದ ಸಿದ್ಧಾಂತ ಸಮರ್ಥನೆಗೆ ಭೃಗು ಋಷಿಗಳಿಗೆ ಶಿವನೂ ಕೂಡ ಸಹಾಯ ಮಾಡಿದ ಅಂತ ಅಭಿಪ್ರಾಯ ಅಂತ. ಅಂದರೆ ಹ್ಯಾಕೆ ಸಹಾಯ ಮಾಡಿದ? ನನ್ನನ್ನು ಸಮಾಜ ಬೇಕಂದ್ರೆ ಕಾಮುಕ ಅಂತ ತಿಳಿಯೋ ಹಾಗೆ ಆದರೂ ಪರವಾಗಿಲ್ಲ, ನಾನು ಸರ್ವೋತ್ತಮ ಅಂತೂ ಅಲ್ಲ ಅಂತ ಸತ್ಯದ ನಿಷ್ಠೆಯನ್ನು ಶಿವ ತೋರಿಸಿದ ಅಂತ ಅರ್ಥ. ಹೀಗೆ ಪುರಾಣವನ್ನು ಅರ್ಥೈಸಿಕೊಂಡ್ರೆ ಸರಿಯಾಗಿರ್ತದೆ. ಆಮೇಲೆ ಭೃಗು ತಾಡನ ಮಾಡಿದ, ಭಗವಂತ ಪಾದ ತೊಳೆದ.
ಭಗವಂತನ ಪಾದ ತೊಳೆದ ಆತಿಥ್ಯ ಮಾಡಿದ ವಿಷಯಗಳೆಲ್ಲ ಭೃಗು ಋಷಿಗಳ ಮನಸ್ಸು ಕರಿಗಿಬಿಡ್ತು. ಅಲ್ಲಿ ನಾಚಿ ನೀರಾಗ್ಬಿಟ್ರು. ಅಯ್ಯೋ ಬೆಚ್ಚಾಗ್ಬಿಟ್ಟ, ಯಾಕಾದ್ರೂ ಇವನು ಎದೆಗೆ ಹೋದ್ನ್ಯೋ, ಎಂಥ ಮಹಿಮೆ ಒಂದು, ನನ್ನಂಥ ಎದೆಗೊದ್ದವನನ್ನೂ ಕೂಡ ಕೂಡಿಸಿ ಪಾದ ತೊಳಿತಾನೆ ಅರ್ಘ್ಯ ಪಾದ್ಯಾದಿಗಳನ್ನು ಅಂದರೆ ಇವನಲ್ಲದೆ ಇನ್ಯಾರಪ್ಪ ಸಹೃದಯಿ ಕರುಣಾಮಯಿ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು, ಇವನಿಗಿಂತ ಇನ್ಯಾರಿದ್ದಾರೆ ಅಂತ ನೋಡಿ. ಭಕ್ತಾಪರಾಧ ಸಹಿಷ್ಣುತೆ ಭಗವಂತನಿಗೆ ತಕ್ಷಣ ಅಲ್ಲಿ ವ್ಯಕ್ತ ಆದದ್ದನ್ನು ನಾವಿಲ್ಲಿ ನೋಡ್ಬೋದು. ಯಾರು ತಾನೇ ಎದೆಗೆ ಒದ್ದ ಮೇಲೆ ಮನೆ ಒಳಗೆ ಕರೆಸಿ ಕೂಡಿಸಿ ಪಾದ ತೊಳೆದದ್ದು ಎಲ್ಲಾದರೂ ಕಂದಿದ್ದೇನ? ಎಲ್ಲಿ ಎದೆಗೆ ಒದಿಯೋದು ಅಂದರೆ ನಾನು ಆಗಾಗ ಹೇಳ್ತಿರ್ತೇನೆ, ಕಾಲಿನಿಂದಲೇ ಒದ್ರೆ ಎದೆಗೆ ಒದ್ದಂಗಲ್ಲ, ಈಗೆಲ್ಲ ಮಾತಿನಿಂದಲೇ ಓದಿಲಿಕ್ಕೆ ಶುರು ಮಾಡಿರ್ತಾರೆ. ಎಷ್ಟು ಜನರಿಗೆ ಯಾವ ಥರ ಮಾತಾಡಿರ್ತಾರೆ ನೋಡಿದಿರೋ ಇಲ್ಲ. ಹಾಗಾಗಿ ಮಾತಿನಿಂದ ಓದಿಯೋರು ಭಾಳ, ಯಾರು ತಾನೇ ಮಾಡ್ತಾರೆ. ಒಂದು ಸುಮ್ಮನೆ ಸ್ವಲ್ಪ ಮಾತಾಡಿದಾರೆ ಇವ್ರು ನಮ್ಮ ಬಗ್ಗೆ ಅಂತ ಗೊತ್ತಾದರೆ ಸಾಕು, ನಾಳೆಯಿಂದ ಅವ್ರ ಹತ್ರನೇ ಹೋಗಲ್ಲ, ಬೇಡವೇ ಬೇಡ ಅಂತಾರೆ. ಅಂಥದ್ದು ಭಗವಂತ ಏನೂ ಆಗಬೇಕಿರಲಿಲ್ಲ ಭೃಗು ಋಷಿಗಳಿಂದ. ಪಾದ ತಗೊಂಡು ಎದೆ ಮೇಲೆ ಇಟ್ಟರು ಭಕ್ತಾಪರಾಧ ಸಹಿಷ್ಣುವಾದ ಶ್ರೀಹರಿ ತೊಳೆದು ಅವರಿಗೆ ಅನುಗ್ರಹಿಸೇ ಕಳಿಸಿದ ಅನ್ನೋ ಚರಿತ್ರೆ ಪುರಾಣದಲ್ಲಿ ಬಂದದ್ದನ್ನು ನಾನಾ ಮುಖವಾಗಿ ವ್ಯಾಖ್ಯಾನಿಸ್ತಾರೆ ಹಿರಿಯರು. ಲಕ್ಷ್ಮಿ ಪ್ರೇಮ ಕಲಹವನ್ನು ನೆಪ ಮಾಡಿಕೊಂಡು ಭೂಮಿಗೆ ಬಂದಲು. ಶ್ರೀನಿವಾಸ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ ಅಂತ ಪುರಾಣದ್ದೇ ಮಾತಿದು. ಇವತ್ತು ಎಲ್ಲಿ ಶ್ರೀನಿವಾಸನ ದೇವಸ್ಥಾನ ಇದೆ ಅದು ಅಂದು ವಲ್ಮೀಕ ಆಗಿತ್ತಂತೆ, ಹುತ್ತ. ಅದರ ಒಳಗಡೆ ಬಂದು ಶ್ರೀಹರಿ ಶ್ರೀನಿವಾಸ ಅದ್ರ ಒಳಗೇ ಸೇರಿದ. ಲಕ್ಷ್ಮಿ ಜೊತೆಗೆ ಮುಂದೆ ವೈಕುಂಠಕ್ಕೆ ಹೋದ್ರಾಯಿತು. ಕಲಿಯುಗ ಅಂತೂ ಹತ್ತಿರದಲ್ಲಿ ಬರ್ತಾ ಇದೆ, ಸ್ವಲ್ಪ ದಿವಸ ಇಲ್ಲಿರೋಣ ಅಂತ ಬಂದು ವಲ್ಮೀಕವನ್ನೇ ಭಗವಂತ ರಾಮಾವತಾರ ಕೃಷ್ಣಾವತಾರಗಳನ್ನು ಸ್ಮರಣೆ ಮಾಡಿದ ಬೆಟ್ಟನೇ ಬಲರಾಮ ಅಂದ್ಕೊಂಡಂತೆ. ಅಲ್ಲಿದ್ದ ಹುಣಸೆ ಮರ, ಅಲ್ಲೊಂದು ದೊಡ್ಡ ಹುಣಸೆ ಮರ ಇತ್ತು ಅಂತ ಹೇಳ್ತಾರೆ. ಒಂದನ್ನು ದಶರಥ, ಒಂದನ್ನು ಕೌಸಲ್ಯ ಅಂತ ಭಾವಿಸಿ ರಾಮಾವತಾರದ ಸ್ಮರಣೆ ಮಾಡಿದ. ಬಲರಾಮ ಅಂತ ಮಾಡಿಕೊಂಡು ವಸುದೇವ ಮತ್ತು ದೇವಕಿಯನ್ನು ಸ್ಮರಣೆ ಮಾಡಿ ಅದರಲ್ಲಿ ಕೃಷ್ಣಾವತಾರವನ್ನು ಸ್ಮರಣೆ ಮಾಡಿದ ಅಂತ ಪುರಾಣ ವಿಸ್ತಾರವಾಗಿ ವರ್ಣಿಸ್ತದೆ. ನಾಳೆ ದಿವಸ ಇದರ ಮುಂದಿನ ಭಾಗದ ಸಂದೇಶಗಳನ್ನು ಮಾತ್ರ ಚಿಂತಿಸೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.